ಕಾಕ್ರೋಚ್ ಜನತಾ ಪಾರ್ಟಿ, ಬಿಜೆಪಿ, ಡೆಲ್ಲಿ ಪೊಲೀಸ್, ಈ 3 ಜನದಲ್ಲಿ ಯಾರು ಸರಿ? ಲಾಸ್ಟ್ 2 ದಿನದಿಂದ ಇಂಟರ್ನೆಟ್ ಡಿವೈಡ್ ಆಗೋಗಿದೆ. ಒಂದು ಗ್ರೂಪ್ ಹೇಳುತ್ತೆ ಸಿಜೆಪಿ ಅಂಡ್ ಸ್ಟೂಡೆಂಟ್ ಪ್ರೊಟೆಸ್ಟರ್ಸ್ ಮಾಡಿದ್ದೇ ಸರಿ ಅಂತ. ಇನ್ನೊಂದು ಗ್ರೂಪ್ ಹೇಳುತ್ತೆ ಇಲ್ಲ, ಇವರೆಲ್ಲ ಆಂಟಿ ನ್ಯಾಷನಲ್ಸ್, ಇವರೆಲ್ಲ ಒಂದು ಅಜೆಂಡಾ ಇಟ್ಕೊಂಡು ಬಂದಿದ್ದಾರೆ, ಮ್ಯಾನಿಪುಲೇಟ್ ಮಾಡಿದ್ದಾರೆ, ಬಿಜೆಪಿ ಗವರ್ಮೆಂಟ್ ಏನು ಫಾಲ್ಟ್ ಇಲ್ಲ, ಅವ್ರು ಮಾಡಿದ್ದೇ ಸರಿ, ಡೆಲ್ಲಿ ಪೊಲೀಸ್ ವಾಸ್ ರೈಟ್ ಅಂತ ಇನ್ನೊಂದು ಗ್ರೂಪ್ ಹೇಳುತ್ತೆ. ಹಾಗಾದ್ರೆ ಇವರಿಬ್ಬರಲ್ಲಿ ಯಾರು ಸರಿ? ಇನ್ ಮೈ ಒಪಿನಿಯನ್ ನನ್ ಆಫ್ ದಮ್ ವರ್ ರೈಟ್. ಯಾಕೆ ಅಂತಾನು ಹೇಳ್ತೀನಿ. ಈ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡೋಕೆ ಮುಂಚೆ ಐ ವಾಂಟ್ ಟು ಶೇರ್ 2 ಸ್ಟೋರೀಸ್ ವಿತ್ ಯು. ನಿಮ್ ಜೊತೆ 2 ಇನ್ಸಿಡೆಂಟ್ ಬಗ್ಗೆ ಹೇಳ್ಕೋಬೇಕು. ಐ ಥಿಂಕ್ ಇಟ್ ವಾಸ್ ಇಯರ್ 2011. ನಾನು ಅವಾಗಷ್ಟೇ ಕಾಲೇಜಿಗೆ ಜಾಯ್ನ್ ಆಗಿದ್ದೆ. ಅಂಡ್ ಒಂದ್ ದಿನ ಟಿವಿ ಆನ್ ಮಾಡಿದಾಗ ಒಬ್ಬ ವಯಸ್ಸಾದಂತ ಮುದುಕ, ಒಬ್ಬ ಏಜ್ಡ್ ಪರ್ಸನ್ ಟಿವಿನಲ್ಲಿ ಕಾಣಿಸ್ಕೊಂಡು ಒಂದು ಭಾಷಣ ಕೊಡ್ತಾರೆ. ಏನಂದ್ರೆ, ನಮ್ಮ ದೇಶದಲ್ಲಿ ತುಂಬಾ ಕರಪ್ಷನ್ ಜಾಸ್ತಿ ಆಗ್ಬಿಟ್ಟಿದೆ, ಎಲ್ಲ ಈ ರಾಜಕಾರಣಿಗಳು, ಬ್ಯೂರೋಕ್ರಾಟ್ಸ್ಗಳನ್ನ ಕಂಟ್ರೋಲ್ ಮಾಡಕ್ಕೆ ನಮ್ಮಲ್ಲಿ ಒಂದು ಸರಿಯಾದಂತ ಲಾ ಇಲ್ಲ, ಒಂದು ಬಿಲ್ ಪಾಸ್ ಆಗಬೇಕು ಅಂದ್ಬಿಟ್ಟು ನಾನು ಧರಣಿ ಕುತ್ಕೋತಾ ಇದ್ದೀನಿ ಅಂತ ಅನೌನ್ಸ್ ಮಾಡ್ತಾರೆ. ಅವರ ಒಂದು ಪ್ರೊಟೆಸ್ಟ್ಗೆ ಹ್ಯೂಜ್ ಸಪೋರ್ಟ್ ಸಿಗುತ್ತೆ. ಅಪೋಸಿಷನ್ ಪಾರ್ಟೀಸು, ಮೀಡಿಯಾಸು, ದ ಮೇಜರ್ ಸಪೋರ್ಟ್ ಕೇಮ್ ಫ್ರಮ್ ಸ್ಟೂಡೆಂಟ್ಸ್. ನನಗೆ ಇನ್ನೂ ಜ್ಞಾಪಕ ಇದೆ, ನಾನು ಅವಾಗಷ್ಟೇ ಕಾಲೇಜ್ ಸೇರಿದ್ದೆ. ನಾವು ಕ್ಲಾಸ್ಗಳನ್ನ ಬಂಕ್ ಮಾಡಿ ಪ್ರೊಟೆಸ್ಟ್ ಹೋಗ್ತಿದ್ವಿ, ಮಾರ್ಚ್ಗಳಿಗೆ ಹೋಗ್ತಿದ್ವಿ, ಎಲ್ಲೆಲ್ಲಿ ಪ್ರೊಟೆಸ್ಟ್ ಆಗುತ್ತೆ ಅಲ್ಲೆಲ್ಲ ಪ್ರೊಟೆಸ್ಟ್ ಹೋಗ್ತಿದ್ವಿ. ಅವಾಗ ಐ ಥಿಂಕ್ ಒಂದು ಕ್ಯಾಂಪೇನು ಮಾಡಿದ್ರು. ಅಂದರೆ ಲೈಕ್ ಫಾರ್ ಸಮ್ ಅವರ್ಸ್ ನಿಮ್ಮ ಮನೇಲಿರುವಂಥ ಲೈಟ್ಸ್ನೆಲ್ಲ ಆಫ್ ಮಾಡಿ ಈ ಒಂದು ಪ್ರತಿಭಟನೆಗೆ ಬೆಂಬಲ ಕೊಡಿ ಅಂತೆಲ್ಲ ಒಂದು ಕ್ಯಾಂಪೇನ್ ಮಾಡಿದ್ರು. ಅದನ್ನೆಲ್ಲ ಮಾಡಿದ್ದೀವಿ. ಈ ಪ್ರೊಟೆಸ್ಟು ತುಂಬ ತಿಂಗಳು ನಡೀತು. ಆ್ಯಂಡ್ ಅಟ್ ದಿ ಎಂಡ್ ಸರ್ಕಾರ ಒಪ್ಕೊಂತು, ಆಯ್ತು ನಾವು ಬಿಲ್ ಪಾಸ್ ಮಾಡ್ತೀವಿ ಅಂತ ಒಪ್ಕೊಂತು. ಇಟ್ ಇಸ್ ಬಿನ್ 15 years. ಈ ಪ್ರೊಟೆಸ್ಟ್ ನಡೆದು 15 ವರ್ಷ ಆಯಿತು. ಈ ಜನ್ ಲೋಕ್ಪಾಲ್ ಬಿಲ್ ಬಂತ, ಇಂಡಿಯಾದಲ್ಲಿ ಕರಪ್ಷನ್ ಕಮ್ಮಿ ಆಯ್ತಾ? ಇನ್ಫ್ಯಾಕ್ಟ್ ಅವಾಗ ಇದ್ದಿದ್ದಕ್ಕಿಂತ ಇವತ್ತು ಇನ್ನೂ ಜಾಸ್ತಿ ಕರಪ್ಷನ್ ಇದೆ. ಬಟ್ ಈ ಪ್ರೊಟೆಸ್ಟ್ ಇಂದ ಆಗಿದ್ದು ಒಂದೇ ಒಂದು ಏನು ಗೊತ್ತಾ? ಈ ಪ್ರೊಟೆಸ್ಟ್ ಅಲ್ಲಿ ಒಂದಷ್ಟು ಜನ ಕಾಣಿಸ್ಕೊಂಡ್ರು. ಅವರೆಲ್ಲ ಒಂದು ಪೊಲಿಟಿಕಲ್ ಪಾರ್ಟಿ ಮಾಡಿದ್ರು, ಚೀಫ್ ಮಿನಿಸ್ಟರ್ ಆದ್ರು, ಮಂತ್ರಿಗಳಾದ್ರು, ಚೆನ್ನಾಗಿ ದುಡ್ಡು ಹೊಡೆದ್ರು, ಜೈಲ್ಗೂ ಹೋಗಿ ಬಂದ್ರು. ಅದ್ ಬಿಟ್ಟು ಬೇರೆ ಏನೂ ಆಗ್ಲಿಲ್ಲ. ಇವಾಗ ಸೆಕೆಂಡ್ ಇನ್ಸಿಡೆಂಟ್ ಬಗ್ಗೆ ಹೇಳ್ತೀನಿ. 2007 ಅಥವಾ 2008 ಅನ್ಕೋತೀನಿ. ನಂದು ಮೋಸ್ಟ್ ಆಫ್ ದ ಎಜುಕೇಶನ್ ನಾನು ಮಾಡಿದ್ದು ತುಮಕೂರು ಡಿಸ್ಟಿಕ್ ಅಲ್ಲಿ, ಕುಣಿಗಲ್ನಲ್ಲಿ. ಸೊ ಅಲ್ಲಿ ಒಂದು ಪ್ರೊಟೆಸ್ಟ್ ನಡೆಯುತ್ತೆ. ಪ್ರೊಟೆಸ್ಟ್ ಏನಂದ್ರೆ, ಒಂದು ರೈಟ್ ವಿಂಗ್ ಗ್ರೂಪ್ ಅಂತಾನೆ ಅನ್ಕೊಳ್ಳಿ. ರೈಟ್ ವಿಂಗ್ ಗ್ರೂಪ್ನವರೆಲ್ಲ ಹೋಗ್ಬಿಟ್ಟು ಒಂದು ಪೊಲೀಸ್ ಸ್ಟೇಷನ್ ಮುಂದೆ ಒಂದು ಸಣ್ಣದಾಗಿ ಒಂದು ಪ್ರೊಟೆಸ್ಟ್ ಮಾಡ್ತಾರೆ. ಏನಂತ ಅಂದ್ರೆ, ಅಲ್ಲಿರುವಂಥ ಮಾಂಸದ ಅಂಗಡಿಗಳು ದನದ ಮಾಂಸನ ಕದ್ದು ಮುಚ್ಚಿ ಮಾರ್ತಾ ಇದ್ದಾರೆ, ದನಗಳನ್ನ ಕಡಿತಾ ಇದ್ದಾರೆ, ಇಲ್ಲಿಗಲ್ ಆಗಿ ಸಾಗಿಸ್ತಾ ಇದ್ದಾರೆ, ಇದನ್ನ ಸ್ಟಾಪ್ ಮಾಡಬೇಕು ಅಂದ್ಬಿಟ್ಟು ಒಂದು ಪ್ರೊಟೆಸ್ಟ್ ಮಾಡ್ತಾರೆ. ಐ ಥಿಂಕ್ ಪ್ರೊಟೆಸ್ಟ್ ಒಂದು 10 ಗಂಟೆಗೆ ಸ್ಟಾರ್ಟ್ ಆಯಿತು. ಇಟ್ ವಾಸ್ ಪೀಸ್ಫುಲ್. ಮಧ್ಯಾಹ್ನ ಒಂದು 2 ಗಂಟೆ 3 ಗಂಟೆವರೆಗೂ ಪೀಸ್ಫುಲ್ ಆಗಿತ್ತು. ನಮ್ಮ ಕಾನ್ಸ್ಟಿಟ್ಯೂಷನ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದ್ರೆ, ಯಾರಾದ್ರೂ ಒಂದಷ್ಟು ಜನ ಪೀಸ್ಫುಲ್ ಆಗಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ಪೊಲೀಸ್ನವ್ರಿಗೆ ಅವ್ರ ಮೇಲೆ ಕೈ ಮಾಡೋದಕ್ಕೆ ಯಾವುದೇ ಹಕ್ಕಿಲ್ಲ. ಬಿಕಾಸ್ ನಮ್ಮ ಕಾನ್ಸ್ಟಿಟ್ಯೂಷನ್ ಆ ಪವರ್ ಕೊಡುತ್ತೆ ಜನರಿಗೆ. ನೀವು ಯಾವುದೇ ಒಂದು ವಿಷಯದ ಬಗ್ಗೆ ಪೀಸ್ಫುಲ್ ಆಗಿ ಪ್ರೊಟೆಸ್ಟ್ ಮಾಡಬಹುದು, ನಿಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಬಹುದು. ಬಟ್ ದ ಸೇಮ್ ಕಾನ್ಸ್ಟಿಟ್ಯೂಷನ್ ಆಲ್ಸೋ ಗಿವ್ಸ್ ಪವರ್ಸ್ ಟು ಪೊಲೀಸ್ ಸೆಲ್ಫ್ ಡಿಫೆನ್ಸ್ಗೆ. ನಾನು ಆಗ್ಲೇ ಏನ್ ಹೇಳಿದೆ, 2 ಗಂಟೆ 3 ಗಂಟೆವರೆಗೂ ಪೀಸ್ಫುಲ್ ಆಗಿದ್ದ ಪ್ರೊಟೆಸ್ಟ್ ಅಲ್ಲಿ ಒಂದೇ ಒಂದು ಕಲ್ಲು ಸಡನ್ ಆಗಿ ಹೋಗಿ ಪೊಲೀಸ್ ಸ್ಟೇಷನ್ಗೆ ಬಿಡೋದು. ಪೊಲೀಸ್ ವರ್ ವೇಟಿಂಗ್ ಫಾರ್ ದಟ್ ಎಕ್ಸ್ಕ್ಯೂಸ್, ವೇಟ್ ಮಾಡ್ತಾ ಇದ್ರು. ಅಂಡ್ ಇಮಿಡಿಯೇಟ್ಲಿ ಸ್ಟಾರ್ಟೆಡ್ ಲಾಠಿ ಚಾರ್ಜ್. ಸೊ ಈ ಗಲಾಟೆ ಶುರುವಾದಾಗ ಈ ರೈಟ್ ವಿಂಗ್ ನವ್ರು ಏನ್ ಪ್ರೊಟೆಸ್ಟ್ ಮಾಡಕ್ ಬಂದಿದ್ರು, ಅಲ್ಲಿದ್ದಂತ ಇನ್ನೊಂದು ಗ್ರೂಪ್ ಇವ್ರ ಮೇಲೆ ಕೆಂಡಾಕ್ ಹಾಕ್ತಿರಲ್ಲ, ಆ ಗ್ರೂಪ್ ಏನ್ ಮಾಡ್ತಾರೆ, ಅದೇ ಗಲಾಟೆದು ಅದನ್ನ ಬಳಸ್ಕೊಂಡು ವೆಪನ್ಸ್ ತರ್ತಾರೆ. ಮಚ್ಚು, ಚಾಕು, ಚೂರಿ ಎಲ್ಲ ತಗೊಂಡ್ಬಂದು ಇವ್ರ ಮೇಲೆ ಅಟ್ಯಾಕ್ ಮಾಡಕ್ ಟ್ರೈ ಮಾಡ್ತಾರೆ. ಅಂಡ್ ಗಲಾಟೆ ತುಂಬಾ ದೊಡ್ಡದಾಗ್ಬಿಡುತ್ತೆ. ಪೊಲೀಸರು ಫೈರಿಂಗ್ ಎಲ್ಲ ಮಾಡ್ತಾರೆ. ಲಕ್ಕಿಲಿ ಯಾರಿಗೂ ಏನೂ ಆಗಲಿಲ್ಲ, ಗಾಳಿಲಿ ಫೈರ್ ಮಾಡಿದ್ದು. ಸೊ ಎಲ್ಲ ಗುಂಪು ಚೆದರ್ಬಿಟ್ರು. ಅಂಡ್ ದ ಪ್ರೊಟೆಸ್ಟ್ ವಾಸ್ ಓವರ್. ವಿತಿನ್ ಹಾಫ್ ಅನ್ ಅವರ್ ದ ಪ್ರೊಟೆಸ್ಟ್ ವಾಸ್ ಓವರ್. ಈ 2 ಇನ್ಸಿಡೆಂಟ್ನ ಯಾಕೆ ಹೇಳಿದೆ ಅಂತ ಲಾಸ್ಟಲ್ಲಿ ಹೇಳ್ತೀನಿ. ಸೊ ಇವಾಗ ಈ ಸಿಜೆಪಿ ವಿಚಾರಕ್ಕೆ ಬರೋಣ. ಇದು ಯಾಕೆ ಸ್ಟಾರ್ಟ್ ಆಯಿತು, ಎಲ್ಲಿ ಸ್ಟಾರ್ಟ್ ಆಯಿತು, ಹೇಗೆ ಸ್ಟಾರ್ಟ್ ಆಯಿತು? 2026 May 15 ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಕೇಸ್ ನಡಿಬೇಕಾದ್ರೆ ನಮ್ಮ CJI, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಒಂದು ರಿಮಾರ್ಕ್ನ ಪಾಸ್ ಮಾಡ್ತಾರೆ. ಏನಂದ್ರೆ, ನಮ್ಮ ಯುವ ಜನತೆ ಏನಿದ್ದಾರೆ, ದೇ ಆರ್ ಲೈಕ್ ಕಾಕ್ರೋಚಸ್ ಅಂಡ್ ಪ್ಯಾರಾಸೈಟ್ಸ್ ಅಂತ. ಅದಾದ್ಮೇಲೆ ಅವರು ಅದಕ್ಕೆ ಕ್ಲಾರಿಫಿಕೇಶನ್ ಕೊಡ್ತಾರೆ. ಬಟ್ ಇಟ್ ವಾಸ್ ಟೂ ಲೇಟ್. ಆ ಒಂದು ಹೇಳಿಕೆ ಬಂದಂತ ನೆಕ್ಸ್ಟ್ ದಿನ ಅಭಿಜಿತ್ ದೀಪ್ಕೆ ಅನ್ನುವಂತ ಒಬ್ಬ ವ್ಯಕ್ತಿ ಟ್ವಿಟರ್ ನಲ್ಲಿ ಒಂದು ಟ್ವೀಟ್ ಮಾಡ್ತಾನೆ, ವಾಟ್ ಇಫ್ ಆಲ್ ಕಾಕ್ರೋಚಸ್ ಕಮ್ ಟುಗೆದರ್ ಅಂತ. ಇನ್ನೇನು ಅದೇ ದಿನ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಕ್ರಿಯೇಟ್ ಆಗುತ್ತೆ, ಕಾಕ್ರೋಚ್ ಜನತಾ ಪಾರ್ಟಿ, CJP ಅಂತ. ಈ ಹೆಸರು ಕೇಳಿದ್ರೆ ನಿಮ್ಗೊಂದು ಅನ್ಸುತ್ತೆ, ಇಟ್ ವಾಸ್ ಅ ಸ್ಯಾಟೈರಿಕಲ್ ಮೂವ್ಮೆಂಟ್. ಅಂದ್ರೆ ಇಟ್ ವಾಸ್ ಕ್ರಿಯೇಟೆಡ್ ಟು ಮಾಕ್ ಬಿಜೆಪಿ. ಅರ್ಥ ಆಗಿಲ್ವಾ? ಭಾರತೀಯ ಜನತಾ ಪಾರ್ಟಿ, ಕಾಕ್ರೋಚ್ ಜನತಾ ಪಾರ್ಟಿ. ಅರ್ಥ ಆಯ್ತು ಅನ್ಸುತ್ತೆ. ಸೊ ವಾಟ್ ಸ್ಟಾರ್ಟೆಡ್ ಆಸ್ ಅ ಸ್ಯಾಟೈರಿಕಲ್ ಮೂವ್ಮೆಂಟ್, ಇದೊಂದು ಕಾಮಿಡಿಯಾಗಿ ಶುರುವಾಗಿದ್ದು ವಿತಿನ್ 3 days ಈ ಪೇಜ್ಗೆ 11 ಬಿಲಿಯನ್ ಫಾಲೋವರ್ಸ್ ಆಗ್ತಾರೆ. ಬಿಜೆಪಿ ಇಟ್ಸ್ ಒನ್ ಆಫ್ ದ ವರ್ಲ್ಡ್ಸ್ ಲಾರ್ಜೆಸ್ಟ್ ಪಾರ್ಟೀಸ್. ಅವತ್ತಿಗೆ ಅವ್ರ ಇನ್ಸ್ಟಾಗ್ರಾಮ್ ಪೇಜ್ಗೆ ಇದ್ದಿದ್ದು ಓನ್ಲಿ 8 million ಫಾಲೋವರ್ಸ್. ಬಟ್ 3 days ಅಲ್ಲಿ ದಟ್ ನಂಬರ್ ವಾಸ್ ಕ್ರಾಸ್ಡ್. ಇಟ್ ವಾಸ್ ನಥಿಂಗ್ ಶಾರ್ಟ್ ಆಫ್ ಎ ಸೆನ್ಸೇಷನ್. ಬಟ್ ಈ ಸಿಜೆಪಿಗೆ ಅಸಲಿ ಪವರ್ ಅಥವಾ ಇದೊಂದು ಮೂವ್ಮೆಂಟ್ ಆಗಿ ಟರ್ನ್ ಆಗಿದ್ದು ಯಾವಾಗ ಅಂದ್ರೆ, ಈ ಪೇಪರ್ ಲೀಕ್ ವಿಷಯ ಆಚೆ ಬಂದಾಗ. ಇದೇ ವರ್ಷ May 3 ನೀಟ್ ಎಕ್ಸಾಮ್ ನಡೆಯುತ್ತೆ. ಅಂಡ್ ವಿತ್ ಇನ್ ಫ್ಯೂ ಡೇಸ್ ಒಂದು ನ್ಯೂಸ್ ಆಚೆ ಬರುತ್ತೆ,
ದಟ್ ನೀಟ್ ಕ್ವಶನ್ ಪೇಪರ್ನಲ್ಲಿ 140 ಕ್ವಶನ್ಸ್ ವರ್ ಲೀಕ್ಡ್. ಒಂದು ಸ್ಯಾಂಪಲ್ ಪೇಪರ್ ಸಿಗುತ್ತೆ, 140 ಕ್ವಶನ್ಸ್ ಆಕ್ಚುಯಲ್ ನೀಟ್ ಪೇಪರ್ಗೆ ಮ್ಯಾಚ್ ಆಗ್ತಿತ್ತು. ಅಂಡ್ ದೀಸ್ ಪೇಪರ್ ವಾಸ್ ಲೀಕ್ಡ್ 2 days ಬಿಫೋರ್ ದ ಆಕ್ಚುಯಲ್ ಎಕ್ಸಾಮ್. ಸೊ ಇನ್ನೇನು, NTA ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಈ ಎಕ್ಸಾಮ್ನ ಇಲ್ಲಿಗಲ್ ಅಂತ ಡಿಕ್ಲೇರ್ ಮಾಡುತ್ತೆ ಅಂಡ್ ಎಕ್ಸಾಮ್ ಮಾಡ್ತೀವಿ ಅಂತಾನು ಅನೌನ್ಸ್ ಮಾಡ್ತಾರೆ. ಇಲ್ಲಿ ಪಾಯಿಂಟ್ ಏನಂದ್ರೆ, ಈ ಎಕ್ಸಾಮ್ನ 3 ಲಕ್ಷ ಜನ ಸ್ಟೂಡೆಂಟ್ಸ್ ಬರೆದಿರ್ತಾರೆ. ಅಂಡ್ ಇದರಲ್ಲಿ ಎಷ್ಟೋ ಜನ ಸ್ಟೂಡೆಂಟ್ಸ್ ದೇ ಕಮ್ ಫ್ರಮ್ ಎ ವೆರಿ ಅಂಡರ್ ಪ್ರಿವಿಲೇಜ್ ಬ್ಯಾಕ್ಗ್ರೌಂಡ್. ಸಾಲ ಮಾಡಿ ಪ್ರೈವೇಟ್ ಕೋಚಿಂಗ್ಸು, ಪರ್ಸನಲ್ ಟ್ರೈನಿಂಗ್ಸು, ಬುಕ್ಸು, ಅದು ಇದು ಅಂತ ಎಷ್ಟೋ ಕಷ್ಟಪಟ್ಟು ಎಕ್ಸಾಮ್ ಬರೆದಿರ್ತಾರೆ. ಅಂಡ್ ನೀಟ್ ಅನ್ನೋದು ಇದು ಇಂಡಿಯಾದಲ್ಲೇ ಒನ್ ಆಫ್ ದ ಟಫೆಸ್ಟ್ ಎಕ್ಸಾಮ್ಸ್. ನಾನು UPSC ಎಕ್ಸಾಮ್ ಅಟೆಂಡ್ ಮಾಡಿದ್ದೀನಿ. ನೀಟ್ ಇಸ್ ಈಕ್ವಲೆಂಟ್ ಟು ದಟ್ ಎಕ್ಸಾಮ್. ಅಷ್ಟು ಟಫ್ ಇರುತ್ತೆ ಆ ಎಕ್ಸಾಮ್. ಅಷ್ಟು ಅದನ್ನ ಕ್ರ್ಯಾಕ್ ಮಾಡಬೇಕು ಅಂದ್ರೆ ಯು ಶುಡ್ ಬಿ ಮೆಂಟಲಿ ಪ್ರಿಪೇರ್ಡ್. ಒಂದ್ಸಲಿ ನೀವು ಆ ಎಕ್ಸಾಮ್ ಬರೆದ್ಬಿಟ್ರಿ ಅಂದ್ರೆ ನಿಮ್ ಮೈಂಡ್ ಮತ್ತೆ ಅದ್ರ ಮೇಲೆ ಫೋಕಸ್ ಮಾಡೋದು ತುಂಬಾ ಕಷ್ಟ. ನಾನು ನೋಡಿದ್ದೀನಿ ತುಂಬಾ ಜನ ಆನ್ಲೈನ್ ಅಲ್ಲಿ ಮಾತಾಡೋದು, ಒಂದ್ಸಲಿ ಬರ್ದವ್ರಿಗೆ ಇನ್ನೊಂದ್ಸಲಿ ಬರೆಯೋದೇನು ದೊಡ್ಡ ಕಷ್ಟನಾ? ಇಟ್ ಈಸ್ ನಾಟ್ ಈಸಿ ಬ್ರದರ್. ನಿಮ್ಗೆ ಅಷ್ಟೊಂದು ಪೇಷನ್ಸ್ ಇದ್ರೆ ಒಂದ್ಸಲಿ UPSC ಎಕ್ಸಾಮ್ ಬರೀರಿ ನೋಡೋಣ. ಇಟ್ ಈಸ್ ನಾಟ್ ಈಸಿ. ಅಂಡ್ ತುಂಬ ಜನ ತುಂಬ ದುಡ್ಡು ಖರ್ಚು ಮಾಡಿ ಬೇರೆ ಬೇರೆ ಸಿಟಿಗಳಲ್ಲಿ, ಅದರಲ್ಲೂ 1-2 ಸಿಟಿಗಳಿದಾವೆ, ಕೋಟಾ ಯಾವ್ಯಾವ್ದು ಇದೆ, ಇದಕ್ಕೆ ಅಂತಾನೆ ಒಂದು ಬಿಸ್ನೆಸ್ ಇದೆ ಅಲ್ಲಿ, ಅಲ್ಲೆಲ್ಲ ಇಟ್ಕೊಂಡು ಕಷ್ಟಪಟ್ಟು ಓದಿರ್ತಾರೆ. ಅಂಡ್ ತುಂಬ ಜನಕ್ಕೆ ಸೆಕೆಂಡ್ ಅಟೆಂಪ್ಟ್ ಬರೆಯೋದು ಇಟ್ ಈಸ್ ನಾಟ್ ಈಸಿ. ಸ್ಪೆಷಲಿ ಲೇಡಿ ಕ್ಯಾಂಡಿಡೇಟ್ಸ್ಗೆ ಎಷ್ಟೋ ಜನ ಅವ್ರ ಮನೆಗಳಲ್ಲಿ ಕಾಯ್ತಾ ಇರ್ತಾರೆ, ಇವ್ರು ಫೇಲ್ ಆಗಲಿ, ಇವ್ರು ಫೇಲ್ ಆದರೆ ಮದುವೆ ಮಾಡಿ ಕಳಿಸ್ಬಿಡೋಣ ಅಂತ. ನಾನು ಬೇಕಾದ್ರೆ ಚಾಲೆಂಜ್ ಮಾಡಿ ಹೇಳ್ತೀನಿ, ಈ 3 ಲಕ್ಷದಲ್ಲಿ ಬೇಕಾದ್ರೆ ನೀವು ಹುಡುಕಿ ಈ ಥರದ ಕೇಸ್ ಅಟ್ಲೀಸ್ಟ್ ಒಂದು 100 ಆದರೂ ಇರ್ತವೆ. ಫಸ್ಟ್ ಅಟೆಂಪ್ಟ್ ಕ್ಲಿಯರ್ ಆಗಿಲ್ಲ ಅಂದ್ಬಿಟ್ಟು ಮದುವೆ ಆಗಿ ಅಥವಾ ಸೆಕೆಂಡ್ ಅಟೆಂಪ್ಟ್ ಇಲ್ಲದೆ ಬೇರೆ ಏನೋ ಕೆಲಸ ಮಾಡ್ತಿರೋ ಇರ್ತಾರೆ. ದಟ್ ಈಸ್ ದ ಆಕ್ಚುಯಲ್ ಪ್ರಾಬ್ಲಮ್. ಯಾವಾಗ ಈ ಪೇಪರ್ ಲೀಕ್ ಆಯಿತು ಅಂಡ್ CJPಗೆ ಇದು ಒಂದು ಪ್ಲಸ್ ಪಾಯಿಂಟ್ ಆಯಿತು. ಅಂಡ್ CJP ಯಾಕೆ ಆಲ್ ಆಫ್ ಅ ಸಡನ್ ಪಾಪ್ಯುಲರ್ ಆಯಿತು ಅಂತ ಯಾರಾದರೂ ಯೋಚನೆ ಮಾಡಿದ್ದೀರಾ? ಅದನ್ನ ನಾನು ಮುಂದೆ ಮಾತಾಡ್ತೀನಿ. ಸೊ ಈ CJPಯ ಸಂಸ್ಥಾಪಕ ಏನಿದೆ ಅಭಿಜಿತ್ ದೀಪ್ಗೆ ಈಗ ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ. ಅಂದರೆ ಲೈಕ್ ಆ ಟೈಮಿಗೆ ಆನ್ಲೈನಲ್ಲಿ ಒಂದಷ್ಟು ಡಿಸ್ಕಷನ್ ಸ್ಟಾರ್ಟ್ ಆಗಿರುತ್ತೆ. ಲೈಕ್ ಇದೊಂದು ಬರೀ ಆನ್ಲೈನ್ ಮೂವ್ಮೆಂಟ್, ಅವರು ಏನಂದ್ರೆ ಬರೀ ಮೀಮ್ಸ್ ಮಾಡ್ತಾರೆ, ಇದು ಏನಕ್ಕೂ ಪ್ರಯೋಜನ ಇಲ್ಲ ಅನ್ನೋ ಥರ ಒಂದು ಚರ್ಚೆ ಸ್ಟಾರ್ಟ್ ಆಗ್ತಿರುತ್ತೆ. ಐ ಡೋಂಟ್ ನೋ ಇಟ್ ವಾಸ್ ಪ್ಲ್ಯಾಂಡ್ ಆರ್ ಇಟ್ ವಾಸ್ ಅನ್ಇಂಟೆನ್ಷನಲ್. ಹಿ ಅನೌನ್ಸಸ್, ನಾನು ಇಂಡಿಯಾಗೆ ಬರ್ತಾ ಇದ್ದೀನಿ, ನಾನು ಜಂತರ್ ಮಂತರ್ಗೆ ಬರ್ತೀನಿ, ನೀವೆಲ್ಲ ಬನ್ನಿ, ನಾವೆಲ್ಲ ಸೇರಿಬಿಟ್ಟು ಪ್ರೊಟೆಸ್ಟ್ ಮಾಡೋಣ ಅಂತ ಅನೌನ್ಸ್ ಮಾಡ್ತಾನೆ. ಆ್ಯಂಡ್ ಫಸ್ಟ್ ವೀಕ್ ತುಂಬ ಜನ ಏನು ಬರಲ್ಲ ಜಂತರ್ ಮಂತರ್ಗೆ. ಇಟ್ ವಾಸ್ ಅ ಮಿನಿಮಲ್ ಪ್ರೊಟೆಸ್ಟ್. ಬಟ್ ಈ ಪ್ರೊಟೆಸ್ಟ್ ಯಾವಾಗ ಮೊಮೆಂಟಮ್ ಸಿಗುತ್ತೆ ಅಂದರೆ, ದ ಮೂಮೆಂಟ್ ಸೋನಮ್ ವಾಂಗ್ಚುಕ್ ಸೇಸ್ ನಾನು ಉಪವಾಸ ಕೂರ್ತೀನಿ ಅಂಟಿಲ್ ಧರ್ಮೇಂದ್ರ ಪ್ರಧಾನ್ ರಿಸೈನ್ಸ್ ಅಂತ ಹೇಳಿದಾಗ ಈ ಪ್ರೊಟೆಸ್ಟ್ಗೆ ಒಂದು ಮೊಮೆಂಟಮ್ ಬರುತ್ತೆ. ಆ್ಯಂಡ್ ಇನಿಷಿಯಲಿ ಅಷ್ಟೇ ತುಂಬ ಏನು ಮೈಲೇಜ್ ಇರಲ್ಲ, ಬಟ್ ಗ್ರ್ಯಾಜುವಲಿ ಈ ಒಂದು ಪ್ರೊಟೆಸ್ಟಿಗೆ ಒಂದು ಮೊಮೆಂಟಮ್ ಸಿಗುತ್ತೆ. ಸೊ ಇಟ್ ವಾಸ್ ಗೋಯಿಂಗ್ ಲೈಕ್ ನಾನು ಈ ಪ್ರೊಟೆಸ್ಟ್ನ ಬಿಗಿನಿಂಗಿಂದ ಅಬ್ಸರ್ವ್ ಮಾಡಿದ್ದೀನಿ. ಲೈಕ್ ಮೇ ಬಿ 1 week or 10 days ಇಟ್ ವಾಸ್ ಗುಡ್. ಲೈಕ್ ಆ ಪ್ರೊಟೆಸ್ಟ್ನಲ್ಲಿ ಸ್ಟೂಡೆಂಟ್ ಪ್ರಾಬ್ಲಮ್ಸ್ ಬಗ್ಗೆ ಡಿಸ್ಕಸ್ ಆಗ್ತಾ ಇತ್ತು. ಸ್ಟೂಡೆಂಟ್ಸ್ಗಳದ್ದು ಏನು ನೀಟ್ ಎಕ್ಸಾಮ್ ಲೀಕ್ ಆಗಿದೆ, ಆ ಮಿನಿಸ್ಟರ್ಗೆ ಸಂಬಂಧಪಟ್ಟಂಗೆ ಡಿಸ್ಕಷನ್ ನಡೀತಾ ಇದೆ. ಇಟ್ ವಾಸ್ ಗುಡ್. ಬಟ್ ಹಳಿ ತಪ್ಪಿದ್ದು ಎಲ್ಲಿ ಗೊತ್ತಾ? ಇದು ಸ್ಟೂಡೆಂಟ್ ಪ್ರೊಟೆಸ್ಟ್ ಅಂತ ಏನು ಶುರು ಆಯಿತು, ಇಟ್ ಬಿಕೇಮ್ ಎ ಪೊಲಿಟಿಕಲ್ ಪ್ರೊಟೆಸ್ಟ್, ಐಡಿಯಾಲಜಿಕಲ್ ಪ್ರೊಟೆಸ್ಟ್. ಯಾವಾಗ ಬದಲಾಯಿತು, ದೇರ್ ಇಟ್ ವೆಂಟ್ ರಾಂಗ್. ನಿಮ್ಗೆ ಆಗಲೇ ಹೇಳಿದೆ ಅಣ್ಣಾ ಹಜಾರೆ ಪ್ರೊಟೆಸ್ಟ್ ನಡೀತು ಅಂತ. ನೀವು ಬೇಕಾದ್ರೆ ಹೋಗಿ ವಾಪಸ್ ನೋಡಿ ಆ ಕ್ಲಿಪ್ಸ್, ಈಗಲೂ ಯೂಟ್ಯೂಬಲ್ಲಿ ಇದೆ. ಇಡೀ ಅಣ್ಣಾ ಹಜಾರೆ ಪ್ರೊಟೆಸ್ಟ್ ಅಲ್ಲಿ ಸ್ಟೇಜ್ ಮೇಲೆ ಯಾರ್ಯಾರು ಕಾಣಿಸ್ಕೊಂಡಿದ್ರು? ಅಣ್ಣಾ ಹಜಾರೆ, ನಮ್ಮ ಕರ್ನಾಟಕದ ಲೋಕಾಯುಕ್ತ ಆಗಿದ್ದಂಥ ಸಂತೋಷ್ ಹೆಗಡೆ, ಕಿರಣ್ ಬೇಡಿ, ಅರವಿಂದ್ ಕೇಜ್ರಿವಾಲ್ ಆ ಟೈಮಲ್ಲಿ ಒಳ್ಳೆ ಹೆಸರಿತ್ತು ಬಿಡಿ. ಸೊ ಆಲ್ ದ ಪೀಪಲ್ ಹೂ ಟುಕ್ ದ ಸ್ಟೇಜ್ ವರ್ ಗುಡ್ ಪೀಪಲ್ ಹೂ ವರ್ ಅಗೇನ್ಸ್ಟ್ ದ ಕರಪ್ಷನ್. ಬಟ್ ನಿಮ್ಮ ಪ್ರೊಟೆಸ್ಟ್ನಲ್ಲಿ ನೀವು ಯಾರನ್ನು ಕರೆಸಿದ್ರಿ? ಇನಿಷಿಯಲಿ ದ ಸೇಮ್ ಅಭಿಜಿತ್ ದೀಪ್ಗೆ ಸೆಡ್, ನಾವು ಯಾವ ಪೊಲಿಟಿಕಲ್ ಲೀಡರ್ಸ್ನು ಕರೆಯಲ್ಲ, ನಾವು ಯಾವ ಇನ್ವಾಲ್ವ್ಮೆಂಟ್ನು ಮಾಡಲ್ಲ. ಬಟ್ ಅದಾದ್ಮೇಲೆ ಬಂದಂಥವ್ರು ಯಾರು? ಕಮ್ಯುನಿಸ್ಟ್ ಪಾರ್ಟಿಯವರು, ಕಾಂಗ್ರೆಸ್ನವರು, ಆಮ್ ಆದ್ಮಿ ಪಾರ್ಟಿಯವರು, ಆಲ್ ಪೊಲಿಟಿಕಲ್ ಲೀಡರ್ಸ್. ಐ ಆಮ್ ನಾಟ್ ಸೇಯಿಂಗ್ ಹಿ ವಾಸ್ ರಾಂಗ್. ಈ ಅಪೋಸಿಷನ್ ಲೀಡರ್ಸ್ನ ಕರೆಸಿದ್ದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಇಟ್ ಈಸ್ ಹಿಸ್ ಓನ್ ವಿಶ್, ಹಿಸ್ ವೇ ಆಫ್ ಡೂಯಿಂಗ್ ಥಿಂಗ್ಸ್. ಅಲ್ಲಿ ಇನ್ನೊಂದು ವರ್ಗದ ಜನ ಬಂದರು. ಪೀಪಲ್ ಹೂ ಡೋಂಟ್ ಬಿಲೀವ್ ಕಾಶ್ಮೀರ್ ಇಸ್ ಅ ಪಾರ್ಟ್ ಆಫ್ ಇಂಡಿಯಾ, ಪೀಪಲ್ ಹೂ ಆರ್ ಪ್ರೈಮರಿಲಿ ಅಗೇನ್ಸ್ಟ್ BJP or RSS. ಐ ಆಮ್ ನಾಟ್ ಸೇಯಿಂಗ್ ದೇ ಆರ್ ಆಲ್ಸೋ ರಾಂಗ್. ಬಟ್ ನೀವೊಂದು ಸ್ಟೇಜ್ ಮೇಲೆ ಬಂದಿದ್ದೀರಾ ಅಂದರೆ, ವಾಟ್ ಇಸ್ ದ ಇಶ್ಯೂ ಯು ಹ್ಯಾವ್ ಕಮ್ ಫಾರ್? ಯು ಕೇಮ್ ಫಾರ್ ಸ್ಟೂಡೆಂಟ್ ಪ್ರೊಟೆಸ್ಟ್. ಟಾಕ್ ಅಬೌಟ್ ಸ್ಟೂಡೆಂಟ್ ಪ್ರೊಟೆಸ್ಟ್. ಸೀತಿನ ಗಂಡ ರಾಮ ಆದ್ರೇನು, ನೀತಿನ ಗಂಡ ಅಂಬಾನಿ ಆದ್ರೆ ನಿನಗೇನು? ಯು ಹ್ಯಾವ್ ಕಮ್ ಫಾರ್ ಸ್ಟೂಡೆಂಟ್ ಪ್ರೊಟೆಸ್ಟ್. ಟಾಕ್ ಅಬೌಟ್ ಸ್ಟೂಡೆಂಟ್ಸ್. ಅಲ್ಲಿ ಪ್ರೊಟೆಸ್ಟ್ ದಾರಿ ತಪ್ಪಿದ್ದು. ಅಂಡ್ ಕಮಿಂಗ್ ಬ್ಯಾಕ್ ಟು ದಿಸ್ ಹೋಲ್ theory, first thing, when the protest started, there was no permission, but Delhi police gave permission to Jantar Mantar. ನೀವು ಅಲ್ಲಿ ಕೂತ್ಕೊಂಡು ಪ್ರೊಟೆಸ್ಟ್ ಮಾಡಿ ಅಂತ. ನೀವು ಕರ್ನಾಟಕಕ್ಕೆ ಬಂದು ಅಬ್ಸರ್ವ್ ಮಾಡಿ, ನೀವು ರೋಡಲ್ಲಿ ಪ್ರೊಟೆಸ್ಟ್ ಮಾಡೋ ಆಗಿಲ್ಲ. ನೀವು ಫ್ರೀಡಮ್ ಪಾರ್ಕ್ನಲ್ಲ ಯಾವುದೋ ಒಂದು ಗ್ರೌಂಡ್ನಲ್ಲೋ ಪ್ರೊಟೆಸ್ಟ್ ಮಾಡಬೇಕು. ಇಟ್ ಈಸ್ ಸುಪ್ರೀಂ ಕೋರ್ಟ್ ಡೈರೆಕ್ಷನ್. ಅದೇ ರೀತಿ ನಿಮಗೆ ಪ್ರೊಟೆಸ್ಟ್ ಮಾಡೋದಕ್ಕೆ ಜಂತರ್ ಮಂತರ್ಗೆ ಅವಕಾಶ ಕೊಟ್ಟಿದ್ರು, ರೈಟ್? ಸೊ ಪ್ರೊಟೆಸ್ಟು 1 ತಿಂಗಳಿಂದ ಪೀಸ್ಫುಲ್ ಆಗಿ ನಡೀತಾ ಇತ್ತು. ಆ್ಯಂಡ್ BJP ಗೌರ್ಮೆಂಟ್ ಕೇಳಲಿಲ್ಲ. ಐ ಅಗ್ರಿ, ಅವ್ರ ವಿಷಯಕ್ಕೂ ಬರ್ತೀನಿ. ಬಟ್
ಆಲ್ ಆಫ್ ಅ ಸಡನ್ ಈ CJP ನಾಯಕರು ಹೇಳ್ತಾರೆ 20ನೇ ತಾರೀಕು ನಾವು ಸಂಸತ್ಗೆ ಮಾರ್ಚ್ ಮಾಡ್ತೀವಿ ಅಂತ ಹೇಳ್ತಾರೆ. ಯಾಕೆ ನಿಮಗೆ ಗೊತ್ತಿರ್ಲಿಲ್ವಾ? 20ನೇ ತಾರೀಕಿಂದ ಸಂಸತ್ ಅಧಿವೇಶನ ಶುರು ಆಗ್ತಾ ಇದೆ. ಲಕ್ಷಾಂತರ ಸಂಖ್ಯೆನಲ್ಲಿ, ಸಾವಿರಾರು ಸಂಖ್ಯೆನಲ್ಲಿ ಜನ ಬಂದ್ರೆ ಇಸ್ಂಟ್ ಇಟ್ ಅ ಸೆಕ್ಯೂರಿಟಿ ಥ್ರೆಟ್? ಈ ಅಭಿಜಿತ್ ದೀಪ್ಗೆ ಏನೋ ಸಾಮಾನ್ಯವಾದ ವ್ಯಕ್ತಿ ಅಂತ ತಿಳ್ಕೊಬೇಡಿ. ಹಿ ಹ್ಯಾಡ್ ವರ್ಕ್ಡ್ ವಿತ್ ಆಮ್ ಆದ್ಮಿ ಪಾರ್ಟಿ. ಇನ್ಫ್ಯಾಕ್ಟ್ ಈ ಅಣ್ಣಾ ಹಜಾರೆ ಮೂವ್ಮೆಂಟು ಅಥವಾ ಈ ಆಮ್ ಆದ್ಮಿ ಪಾರ್ಟಿ ಮೂವ್ಮೆಂಟ್ಸ್ ಏನಿದೆ ಇದನ್ನೆಲ್ಲ ಈತ ಹ್ಯಾಂಡಲ್ ಮಾಡಿದಾನೆ. ಹಿ ಹ್ಯಾಸ್ ಮ್ಯಾನೇಜ್ ಸೋಷಿಯಲ್ ಮೀಡಿಯಾ ಫಾರ್ ದೆಮ್. ಈತ ಓದ್ತಿರೋದೇ ಪೀಪಲ್ ಮ್ಯಾನೇಜ್ಮೆಂಟ್ ಕೋರ್ಸ್. ಸೊ ನಿಮಗೆ ಗೊತ್ತಿರ್ಲಿಲ್ವಾ 20th ನೀವು ಈ ಥರ ಒಂದು ಪ್ರೊಟೆಸ್ಟ್ ಮಾಡಿದ್ರೆ ಅದು ಸೆಕ್ಯೂರಿಟಿ ರೀಸನ್ ಆಗುತ್ತೆ. ಓಕೆ, ನೀವು ಪೀಸ್ಫುಲ್ ಆಗಿ ಬರ್ತೀರಾ ಪ್ರೊಟೆಸ್ಟ್ ಮಾಡೋಕ್ಕೆ. ನಿಮ್ಮ ಜೊತೆಗೆ 100 ಜನ ಅಥವಾ 1000 ಜನ ರಾಂಗ್ ಇಂಟೆನ್ಷನ್ ಇರೋರು ಸೇರಿಕೊಂಡು ಸಂಸತ್ತೊಳಗೆ ನುಗ್ಗಿ ಏನಾದರೂ ಮಾಡಿದ್ರೆ ಹೂ ವಿಲ್ ಟೇಕ್ ದ ರೆಸ್ಪಾನ್ಸಿಬಿಲಿಟಿ? ಹೂ ವಿಲ್ ಟೇಕ್ ದ ಬ್ಲೇಮ್? ಇದು ನಿಮ್ಮ ತಲೆಗೆ ಹೊಳಿಲೇ ಇಲ್ವಾ? ಓಕೆ, ನಿಮ್ಗೆ ಆಯ್ತು ಸಂಸತ್ಗೆ ಹೋಗ್ಲೇಬೇಕಾ ನೀವು? ಟೇಕ್ ಅನ್ ಅದರ್ ಡೇಟ್. ಅಥವಾ ಸಂಸತ್ಗೆ ಯಾಕೆ ಹೋಗ್ಬೇಕು? ಪ್ರೈಮ್ ಮಿನಿಸ್ಟರ್ ಮನೆಗೆ ಹೋಗಿ. ಬೇಡ, ಎಜುಕೇಶನ್ ಮಿನಿಸ್ಟರ್ ಮನೆಗೆ ಮಾರ್ಚ್ ಮಾಡಿ. ಹೂ ಇಸ್ ಸ್ಟಾಪಿಂಗ್ ಯು? ಓಕೆ, ಅದನ್ನು ಬಿಡಿ. ಅಂಡ್ ಐಮ್ ನಾಟ್ ಸೇಯಿಂಗ್ ಇಲ್ಲಿ ಸ್ಟೂಡೆಂಟ್ಸ್ದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಬಿಕಾಸ್ ಇವತ್ತು ಹೆಂಗಾಗಿದೆ ಅಂದರೆ ಪರಿಸ್ಥಿತಿ, ಪೀಪಲ್ ಆರ್ ರಿಯಲಿ ಫ್ರಸ್ಟ್ರೇಟೆಡ್. ಪೀಪಲ್ ಹ್ಯಾವ್ ನೋ ಆಪ್ಷನ್. ನೋಬಡಿ ಈಸ್ ಲಿಸನಿಂಗ್ ಟು ದೆಮ್. ಒಂದು ಕಡೆ ಪೇಪರ್ ಲೀಕ್ ಆಗುತ್ತೆ, ಅವ್ರಿಗೆ ಯಾರಿಗೆ ಹೇಳ್ಕೋಬೇಕು ಅಂತ ಗೊತ್ತಿಲ್ಲ. ಆ್ಯಂಡ್ BJP is so adamant. I don't know what happened to them. BJPನ ಜನ ಆಯ್ಕೆ ಮಾಡಿದ್ದೇ ಕಾಂಗ್ರೆಸ್ ವಾಸ್ ರಾಂಗ್ ಅಂತ. ಆ್ಯಂಡ್ ಯು ಆರ್ ಡೂಯಿಂಗ್ ಎಕ್ಸಾಕ್ಟ್ಲಿ ವಾಟ್ ಕಾಂಗ್ರೆಸ್ ಡಿಡ್ ಅಟ್ ಅ ಮಚ್ ಲಾರ್ಜರ್ ಸ್ಕೇಲ್. ಆಯ್ತು, ಇವಾಗ BJP ವಿಷಯಕ್ಕೆ ಬರೋಣ. BJP ಅವ್ರು ಏನು ಮಾಡಿದ್ರಿ? ಈಗ ಜನ 2026 ನೀಟ್ ಎಕ್ಸಾಮ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಲೆಟ್ಸ್ ಟಾಕ್ ಅಬೌಟ್ 2024 ನೀಟ್ ಎಕ್ಸಾಮ್. ಆಗಲೂ ಇದೇ ವ್ಯಕ್ತಿ ಮಿನಿಸ್ಟರ್ ಆಗಿದ್ದು ಪಾರ್ಲಿಮೆಂಟಲ್ಲಿ ನಿಂತ್ಕೊಂಡು ಹೇಳ್ತಾರೆ ದೇರ್ ಇಸ್ ನೋ ಪ್ರೂಫ್ ಆಫ್ ಪೇಪರ್ ಲೀಕ್ ಅಂತ ಹೇಳ್ತಾರೆ. There is no evidence of paper leak in last 7 years. Any number. ಬಟ್ CBI ಕೋರ್ಟ್ ವರದಿ ಕೊಡುತ್ತೆ ಇಲ್ಲ, ಪ್ರಿಂಟಿಂಗ್ ಜಾಗದಿಂದಾನೇ ಪೇಪರ್ ಲೀಕ್ ಆಗಿದೆ ಅಂತ. ಹೌ? ಅಗೇನ್ ಓಕೆ, 2024 ಲೀಕ್ ಆಯಿತು. ಬಟ್ ಅದಾದ್ಮೇಲೆ ಒಂದು ಕಮಿಟಿ ಫಾರ್ಮ್ ಮಾಡ್ತಾರೆ. ನೆಕ್ಸ್ಟ್ ಈ ಥರ ಆಗಬಾರ್ದು, ಏನು ಮುನ್ನೆಚ್ಚರಿಕೆ ತಗೋಬೇಕು ಅಂತ ಒಂದು ಕಮಿಟಿ ಮಾಡ್ತಾರೆ. ಇಟ್ ವಾಸ್ ಹೆಡೆಡ್ ಬೈ ಒನ್ ಆಫ್ ದ ಮೆಂಬರ್ಸ್ ಆಫ್ ಇಸ್ರೋ. ಅವ್ರು ಏನು ಸಜೆಷನ್ಸ್ ಕೊಡ್ತಾರೆ ಅಂದರೆ, ನೀವು ಪೇಪರ್ನ ಎಲ್ಲೋ ಪ್ರಿಂಟ್ ಮಾಡಿ ಅದನ್ನು ಟ್ರಾನ್ಸ್ಪೋರ್ಟ್ ಮಾಡಬೇಡಿ. ಅದನ್ನ ಎಲ್ಲಿ ಎಕ್ಸಾಮ್ ನಡೆಯುತ್ತೆ ಅಲ್ಲೇ ಪ್ರಿಂಟ್ ಮಾಡಿ, ನಿಯರ್ ಬೈ ಪ್ರಿಂಟ್ ಮಾಡಿ, ಜಿಯೋ ಟ್ಯಾಗ್ನ ಎನೇಬಲ್ ಮಾಡಿ, ಮತ್ತೆ ಯಾವ್ಯಾವ ಸೆಂಟರ್ಗಳದ್ದು ಲೀಕ್ ಆಗಿರುವಂಥ ಹಿಸ್ಟ್ರಿ ಇದೆ ಆ ಸೆಂಟರ್ಗಳಲ್ಲಿ ಎಕ್ಸಾಮ್ ಕಂಡಕ್ಟ್ ಮಾಡಬೇಡಿ. ಈ ಥರ ತುಂಬ ಸಜೆಷನ್ಸ್ ಕೊಡ್ತಾರೆ. ನನ್ ಆಫ್ ಇಟ್ ವಾಸ್ ಇಂಪ್ಲಿಮೆಂಟೆಡ್. ಈಗ ಜನ ಆರ್ಗ್ಯೂ ಮಾಡ್ತಾ ಇದ್ದಾರೆ, ಇಲ್ಲ ಎಲ್ಲ ಇನ್ಕ್ವೈರಿ ಮಾಡಿದ್ದೀವಿ, 13 ಜನ ಅರೆಸ್ಟ್ ಮಾಡಿದ್ದೀವಿ, ನೆಕ್ಸ್ಟ್ ಇಂದ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಮಾಡ್ತೀವಿ. ಓಕೆ, ದಟ್ ಇಸ್ ಫೈನ್. ಬಟ್ ಈ ಸಜೆಷನ್ಸ್ನ ಯಾಕೆ ಇಂಪ್ಲಿಮೆಂಟ್ ಮಾಡಲಿಲ್ಲ? ಇದನ್ನೆಲ್ಲ ಇಂಪ್ಲಿಮೆಂಟ್ ಮಾಡಿದರೆ ಪೇಪರೇ ಲೀಕ್ ಆಗ್ತಿರ್ಲಿಲ್ವಲ್ಲ. ಆಯಿತು, ಪೇಪರ್ ಲೀಕ್ ಆದಮೇಲೆ ರೀನೀಟ್ ಎಕ್ಸಾಮ್ ಮಾಡೋದ್ರಲ್ಲಿ ಯಾವ ಥರ ಮಾಡಿದ್ರಿ? ಆ ಪೇಪರ್ಗಳನ್ನ ತಗೊಂಡೋಗೋ ವ್ಯಾನ್ಗಳಿಗೆ ಜಿಯೋ ಟ್ಯಾಗ್ ಹಾಕಿದ್ರಿ, ಆ ಹೋಗೋ ದಾರಿಯಲ್ಲಿ ಸೆಲ್ ಫೋನ್ ಜಾಮರ್ಗಳು ಹಾಕಿದ್ರಿ, ಏರ್ ಫೋರ್ಸ್ ಕರ್ಸಿದ್ರಿ ಪೇಪರ್ಗಳನ್ನ ಸಾಕ್ಸೋಕ್ಕೆ. ಇಷ್ಟೇ ಮುನ್ನೆಚ್ಚರಿಕೆ ಆ ನೀಟ್ ಎಕ್ಸಾಮ್ ಯಾಕೆ ವಹಿಸ್ತಿಲ್ಲ? ಆ್ಯಂಡ್ ಈ ನೀಟ್ ಎಕ್ಸಾಮ್ ಲೀಕ್ ಆಯ್ತಲ್ಲ, ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳನ್ನಾದರೂ ನೀವು ಹೋಗ್ಲಿ ಡಿಸ್ಮಿಸ್ ಮಾಡಿದ್ದೀರಾ? ನೋ. ಹೆಸರಿಗೆ ಒಬ್ಬರು ಇಬ್ಬರನ್ನ ಡಿಸ್ಮಿಸ್ ಮಾಡಿಬಿಟ್ಟು ಓಕೆ ಕೊಟ್ಬಿಟ್ವಿ ಪರಿಹಾರ. ಅಕೌಂಟಬಿಲಿಟಿ ಅನ್ನೋದು ಇಟ್ ಶುಡ್ ಸ್ಟಾರ್ಟ್ಸ್ ಫ್ರಮ್ ದ ಟಾಪ್. ಯಾಕೆ BJP ಯಾಕೆ ಇಷ್ಟು ಮೊಂಡತನ ಮಾಡ್ತಾ ಇದ್ದಾರೆ ಅಂತ ನಂಗೆ ದೇವರಣೆಗೂ ಗೊತ್ತಿಲ್ಲ ಗುರು. ಈಸ್ ಧರ್ಮೇಂದ್ರ ಪ್ರಧಾನ್ ಮೋರ್ ಸ್ಟ್ರಾಂಗರ್, ಮೋರ್ ಸುಪೀರಿಯರ್ ದೆನ್ ಯುವರ್ ಪಾರ್ಟಿ ಆರ್ ಯುವರ್ ಗವರ್ನಮೆಂಟ್? ವೈ? ಆ್ಯಂಡ್ ಓವರ್ ಆಲ್ ಈ ಪ್ರೊಟೆಸ್ಟ್ ನಾನು ಹೇಳೋದಿಷ್ಟೇ, ದೇರ್ ಈಸ್ ಯು ಕ್ಯಾನ್ ಬಿ ಕಾಂಗ್ರೆಸ್ ಸಪೋರ್ಟರ್, ಯು ಕ್ಯಾನ್ ಬಿ BJP ಸಪೋರ್ಟರ್, ಯು ಕ್ಯಾನ್ ಬಿ CJP ಸಪೋರ್ಟರ್, ಆರ್ ಯು ಕ್ಯಾನ್ ಬಿ ಸಪೋರ್ಟರ್ ಆಫ್ ಎನಿ ಪೊಲಿಟಿಕಲ್ ಪಾರ್ಟಿ. ಇವ್ರು ಯಾರು ಏನು ಡಿಫ್ರೆಂಟ್ ಅಲ್ಲ. ದೇ ಆರ್ ಆಲ್ ದ ಸೇಮ್. ಇವತ್ತು ಡೆಲ್ಲಿಲಿ BJP ಅವರು ಲಾಠಿ ಚಾರ್ಜ್ ಮಾಡಿಸಿದ್ರು ಅಂತ ಇವ್ರ ಕ್ವಶನಿಂಗ್. ಕರ್ನಾಟಕದಲ್ಲಿ ಏನಾಗ್ತಿದೆ? ಬಿಡದಿ ಲಾಠಿ ಚಾರ್ಜ್ ಮಾಡಲಿಲ್ವಾ? ಹೊಡೆಯಲ್ವಾ ರೈತರಿಗೆ? ನಾಳೆ ಇಲ್ಲಿ ಯಾವ್ದಾದ್ರು ಸ್ಟೂಡೆಂಟ್ ಪ್ರೊಟೆಸ್ಟ್ ಆದರೆ ಹೊಡೆಯಲ್ವಾ? ದೇ ಆರ್ ಆಲ್ ದ ಸೇಮ್. ಡು ನಾಟ್ ಟ್ರಸ್ಟ್ ದಿಸ್ ಗೈಸ್. ಡು ನಾಟ್ ಟ್ರಸ್ಟ್ ಎನಿಬಡಿ. ನಾನು ಇವತ್ತಿಗೂ ಚಾಲೆಂಜ್ ಮಾಡ್ತೀನಿ, ದಿಸ್ CJP ಪೀಪಲ್ ವಿಲ್ ಎಂಡ್ ಅಪ್ ಇನ್ ಸಮ್ ಪೊಲಿಟಿಕಲ್ ಪಾರ್ಟಿ ಅಂಡ್ ದೇ ವಿಲ್ ಗೆಟ್ ಅ ಟಿಕೆಟ್ ಅಂಡ್ ದೇ ವಿಲ್ ಬ್ರೈಟನ್ ದೇರ್ ಪೊಲಿಟಿಕಲ್ ಕರಿಯರ್ಸ್. ಇವತ್ತು ಪ್ರೊಟೆಸ್ಟಲ್ಲಿ ಸಿಗಾಕೊಂಡಿದಾರಲ್ಲ ಒಂದಷ್ಟು ಜನ ಹುಡುಗರು, ಅವ್ರ ಮೇಲೆ ಕೇಸ್ ಆದರೆ ಅವ್ರಿಗೆ ಜಾಬ್ ಸಿಗುತ್ತಾ? ಪಾಸ್ಪೋರ್ಟ್ ಸಿಗುತ್ತಾ? ಕ್ರಿಮಿನಲ್ ರೆಕಾರ್ಡ್ ಇದ್ರೆ ಬೇರೆ ದೇಶಕ್ಕೆ ಹೋಗಿ ವೀಸಾ ಸಿಗುತ್ತಾ? ಹೂ ವಿಲ್ ಟೇಕ್ ರೆಸ್ಪಾನ್ಸಿಬಿಲಿಟಿ ಆಫ್ ದ್ಯಾಟ್? ಯಾರೂ ತಗೊಳ್ಳಲ್ಲ. ಬಟ್ ಈ ಲೀಡರ್ಸ್ಗಳಂತ ಒಂದಷ್ಟು ಜನ ಐಡೆಂಟಿಫೈ ಆದ್ರಲ್ಲ, ಇವ್ರ ಮೇಲೆ ಯಾವ ಕೇಸು ಬೀಳಲ್ಲ. ಅವ್ರಿಗೆ ಒಂದು ಏಟು ಬಿದ್ದಿರೋದಾದ್ರೂ ನೋಡಿದ್ದೀರಾ? ಬೀಳಲ್ಲ. ದೇ ಆರ್ ಸೇಫ್. ಹಂಗಂತ ನಾನು ಪ್ರೊಟೆಸ್ಟ್ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ. ಪ್ರೊಟೆಸ್ಟ್ ಮಾಡಿ. ಡೂ ಇಟ್ ಇನ್ ಅ ರೈಟ್ಫುಲ್ ವೇ. ಡೋಂಟ್ ಟ್ರಸ್ಟ್ ಎವ್ರಿ ಒನ್ ಬ್ಲೈಂಡ್ಲಿ.
ದಟ್ ಮಿಸ್ಟೇಕ್ ವಿ ಡಿಡ್. ನಾವು ಆ ತಪ್ಪು ಮಾಡಿದೀವಿ, ಅದಕ್ಕೋಸ್ಕರ ಹೇಳ್ತಾ ಇದೀವಿ ನಿಮಗೆ. 2011 ಅಲ್ಲಿ ನಾವು ಬ್ಲೈಂಡ್ ಆಗಿ ಫಾಲೋ ಮಾಡಿದ್ವಿ. ಅಂಡ್ ವಾಟ್ ವಾಸ್ ದ ಔಟ್ಕಮ್? ವಾಟ್ ಯು ಆರ್ ಫೇಸಿಂಗ್ ಟುಡೇ, ದಟ್ ವಾಸ್ ದ ಔಟ್ಕಮ್. ಡೋಂಟ್ ಟ್ರಸ್ಟ್ ಎನಿಬಡಿ, ದಟ್ ಈಸ್ ವಾಟ್ ಐ ವಾಂಟ್ ಟು ಸೇ. ಸಮಸ್ಯೆ ಬಗ್ಗೆ ಎಲ್ಲರೂ ಮಾತಾಡ್ತಾರೆ ಗುರು, ವಾಟ್ ಈಸ್ ದ ಸೊಲ್ಯೂಷನ್? ನನ್ಗನ್ಸಿದ್ದು ಹೇಳ್ತೀನಿ. ಈಗ CJP ಅವರ ಆರೋಪ ಏನೋ BJP ಕೇಳ್ತಾ ಇಲ್ಲ, BJP ಹಂಗೆ ಹಿಂಗೆ, BJP ರೆಸ್ಪಾಂಡ್ ಮಾಡಲ್ಲ ಅಂತಲ್ವಾ. ನಾನೊಂದು ಪ್ರಾಕ್ಟಿಕಲ್ ಸೊಲ್ಯೂಷನ್ ಕೊಡ್ತೀನಿ ಗುರು. ಮಾಡ್ತಾರೆ ಅವರು. CJP ಅವರು ನಾಳೆ ದಿನ ಒಂದು ಪೊಲಿಟಿಕಲ್ ಪಾರ್ಟಿ ಕ್ರಿಯೇಟ್ ಮಾಡಿಬಿಟ್ಟು ಒಂದು ಮಿಸ್ಡ್ ಕಾಲ್ ಅಭಿಯಾನ ಅಥವಾ ಒಂದು ಆನ್ಲೈನ್ ಅಭಿಯಾನ, ನೀವು ನಮ್ಮ ಪಾರ್ಟಿಗೆ ಮೆಂಬರ್ ಆಗಿ ಅಂತ ಒಂದು ಅಭಿಯಾನ ಸ್ಟಾರ್ಟ್ ಮಾಡಲಿ ಗುರು. ಒಂದು 10 ಲಕ್ಷ ಜನ ಮೆಂಬರ್ಸ್ ಏನಾದರೂ ಅದಕ್ಕೆ ರಿಜಿಸ್ಟರ್ ಆದರು ಅಂದರೆ ಆವಾಗ ನೋಡ್ಕೊಳ್ಳಿ, ಎದ್ದು ಬಿದ್ದು ಮಾಡ್ತಾರೆ. ಆ್ಯಂಡ್ ನಮ್ಮ ಚಾನಲ್ ಫಾಲೋ ಮಾಡೋರಿಗೆ ಎಲ್ರಿಗೂ ಗೊತ್ತಿರುತ್ತೆ, ನಾನು ತುಂಬ BJPಗೆ ಸಪೋರ್ಟ್ ಮಾಡ್ತೀನಿ. ಬಿಕಾಸ್ ಆಫ್ ಮೇ ಬಿ ದ ಇನ್ಫ್ಲೂಯೆನ್ಸ್ ಆಫ್ ಅಣ್ಣಾ ಹಜಾರೆ ಮೂಮೆಂಟ್, ಅದರಿಂದ ಇರ್ಬೋದು. ಬಟ್ BJP ಈಸ್ ನಾಟ್ ವಾಟ್ ಇಟ್ ವಾಸ್. BJPಗೂ ಆ ಒಂದು ಅಹಂಕಾರ, ದರ್ಪ ಬರ್ತಾ ಇದೆ. ಇಟ್ ಕ್ಲಿಯರ್ಲಿ ಶೋಸ್ ರೀಸೆಂಟ್ BJP ಪಾಲಿಸೀಸ್. ನಿಜ ಹೇಳ್ತೀನಿ, ಸಮ್ ಆಫ್ ಮೈ ಫ್ರೆಂಡ್ಸ್ ಹೂ ಆರ್ ಹಾರ್ಡ್ ಕೋರ್ BJP ಸಪೋರ್ಟರ್ಸ್, ದೇ ಆರ್ ಮೂವಿಂಗ್ ಅವೇ ಫ್ರಮ್ ಯುವರ್ ಐಡಿಯಾಲಜಿ ಬಿಕಾಸ್ ಆಫ್ ಯುವರ್ ಪಾಲಿಸೀಸ್. ಪೇಪರ್ ಲೀಕ್ ಆಗುತ್ತೆ, ಯು ವೋಂಟ್ ಸ್ಪೀಕ್ ಎನಿಥಿಂಗ್. ಎಥನಾಲ್ ಅಂತ ತರ್ತೀರಾ, ದ ಇಂಪ್ಲಿಮೆಂಟೇಷನ್ ಇಸ್ ಸೋ ಸ್ಕ್ರೂಡ್. ಸಾವಿರಾರು ಜನ ರಿಪೋರ್ಟ್ ಮಾಡ್ತಾ ಇದ್ದಾರೆ, ಮೈಲೇಜ್ ಡ್ರಾಪ್ ಆಗ್ತಾ ಇದೆ, ಗಾಡಿಗಳು ಹಾಳಾಗ್ತಾ ಇದೆ ಅಂತ. BJP ಗವರ್ಮೆಂಟ್ ಸಿಂಪಲ್ ಆಗಿ ಹೇಳ್ತಾರೆ ಗುರು, ದೀಸ್ ಆರ್ ರೂಮರ್ಸ್, ದೀಸ್ ಆರ್ ಮಿತ್ಸ್. ಯು ಆರ್ ನಾಟ್ ರೆಡಿ ಟು ಲಿಸನ್ ಟು ಪೀಪಲ್. ಕೇಳಿಸ್ಕೊಳ್ದಿರೋ ಅಷ್ಟು ಅಹಂಕಾರ ಬಂತ ನಿಮಗೆ. ಇನ್ನೊಬ್ಬ ಇದಾನಪ್ಪ ರೈಲ್ವೆ ಮಿನಿಸ್ಟ್ರು, ಅಪ್ಪ ಅದೊಂದು ಯಾವುದೋ ಎಕ್ಸ್ಪ್ರೆಸ್ ಗುರು, ಅದು ಯಾವುದೋ ಒಂದೇ ಭಾರತ್ ಎಕ್ಸ್ಪ್ರೆಸ್ಸು, ಅದು ಓಕೆ ಅಪ್ಪ, ತುಂಬ ಚೆನ್ನಾಗಿ ಇಂಪ್ಲಿಮೆಂಟ್ ಮಾಡಿದ್ದೀರಾ ಅದನ್ನು. ವಾಟ್ ಅಬೌಟ್ ಅದರ್ ರೈಲ್ವೇಸ್? ಬೇರೆ ರೈಲ್ವೆ ಕತೆ ಏನು? ಟ್ವಿಟರಲ್ಲಿ ತೆಗೆದು ನೋಡಿ ರೈಲ್ವೆ ಪೇಜ್ನ ಒಂದ್ಸಲ. ಎಷ್ಟು ಕಂಪ್ಲೇಂಟ್ಸ್ ಬರುತ್ತೆ ರೈಲ್ವೆ ಮೇಲೆ, ಡಿಲೇಸು, ಜನಗಳು ಹೆಂಗೆ ತುಂಬಿದ್ದಾರೆ ಅಂದರೆ ಟಿಕೆಟ್ ಇಲ್ಲದೆ ಪ್ರಯಾಣ ಮಾಡ್ತಾರೆ, ಅಲ್ಲಿರೋನೆಲ್ಲ ಕತ್ಕೊಂಡು ಹೋಗ್ತಾರೆ, ಒಂದು ಕಂಟ್ರೋಲ್ ಇಲ್ಲ. ಹೆಂಗಾಗಿದೆ ರೈಲ್ವೆ, ಅದ್ರ ಬಗ್ಗೆ ಏನೂ ರೆಸ್ಪಾನ್ಸ್ ಬರಲ್ಲ. ನಮ್ಗೆ ಪೆಟ್ರೋಲಿಯಂ ಮಿನಿಸ್ಟ್ರಿ ಯಾರು, ರೋಡ್ವೇಸ್ ಮಿನಿಸ್ಟ್ರಿ ಯಾರು, ಅದೇ ಕನ್ಫ್ಯೂಷನಲ್ಲಿ ಐತೆ. ರೋಡ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರಿ ಆಗಿ ಎಥನಾಲ್ ಬಗ್ಗೆ ಮಾತಾಡ್ತಾರೆ, ಪೆಟ್ರೋಲಿಯಂ ಮಿನಿಸ್ಟ್ರಿ ನೆನ್ನೆ ಮೊನ್ನೆವರೆಗೂ ಕಾಣ್ತಾನೆ ಇರಲಿಲ್ಲ, ಇವತ್ತು ಬಂದವ್ರೆ. ಏನಿದು ಕತೆ? ಇನ್ನು ಅಕ್ಕ ಅವರು ಮಹಾತಾಯಿ ಅವರು ಇನ್ಕಮ್ ಟ್ಯಾಕ್ಸ್ ಮಿನಿಸ್ಟ್ರು, ಅಕ್ಕ ನಮಸ್ಕಾರ ಕಣಕ್ಕ ನಿನಗೆ. ಅವರು ನಮ್ಮ ಟ್ಯಾಕ್ಸ್ನ ರಕ್ತ ಹೀರ್ದಂಗೆ ಹೀರಿ ಹಿಪ್ಪೆ ಮಾಡಿಬಿಟ್ಟವ್ರೆ. ಮಿಡಲ್ ಕ್ಲಾಸ್ನವ್ರಿಗೆ ಬೇರೆ ಆಪ್ಷನ್ ಇಲ್ದಂಗೆ ಮಾಡಿಬಿಟ್ಟವ್ರೆ ಅಕ್ಕ. ಅಷ್ಟು ಟ್ಯಾಕ್ಸ್ ತಗೋತೀರಾ, ಏನಾದರೂ ಒಂದು ಬೇಸಿಕ್ ಫೆಸಿಲಿಟಿ ಕೊಡ್ತಿದ್ದೀರಾ? ರೋಡ್ಗಳು ಇವತ್ತು ಕನ್ಸ್ಟ್ರಕ್ಷನ್ ಆದರೆ ನಾಳೆ ಬಿದ್ದೋಯ್ತವೆ. ಅದು ಯಾವುದೋ 1000 ಕೋಟಿಯಾಗಿ ಬ್ರಿಡ್ಜ್ ಕಟ್ಟಿದ್ರಂತೆ, ಒಂದೇ ತಿಂಗಳು ಬಿದ್ದೋಯ್ತು. ಯಾವುದೋ ಕಿಲೋಮೀಟರ್ ಗಟ್ಟಲೆ ಎಕ್ಸ್ಪ್ರೆಸ್ ವೇ ಅಂತ ಮಾಡಿದ್ರು, ಒಂದೇ ತಿಂಗಳು ಗುಂಡಿ ಬಿದ್ದೋಯ್ತು. ಬಿಹಾರಲ್ಲಿ 1 ತಿಂಗಳು ಗ್ಯಾಪಲ್ಲಿ 20 ಬ್ರಿಡ್ಜ್ ಬೀಳುತ್ತೆ, ಯಾರು ಕೇಳಲ್ಲ. ನೋಬಡಿ ಈಸ್ ಅಕೌಂಟಬಲ್. ಅದು ಎಲ್ಲೋ ಒಂದು ಬ್ರಿಡ್ಜ್ ಕಟ್ತಾರೆ, ಅದಕ್ಕೆ ಹಿಂದೆನೂ ರೋಡ್ ಇಲ್ಲ, ಮುಂದೆನೂ ರೋಡ್ ಇಲ್ಲ, ಯಾವುದೋ ಜಮೀನ್ ಮಧ್ಯೆ ರೋಡ್ ಮಾಡಿ ಬ್ರಿಡ್ಜ್ ಕಟ್ಟವ್ರೆ ಗುರು. ಕೇಳೋರಿಲ್ಲ, ಹೇಳೋರಿಲ್ಲ. ಪೀಪಲ್ ಆರ್ ಫ್ರಸ್ಟ್ರೇಟೆಡ್. ನಿಮ್ಗೆ ಯಾಕೆ ಗೊತ್ತಾಗ್ತಿಲ್ಲ ಅದು? ಜನ ಏನು ಮಾಡ್ತಾರೆ? ದ ಓನ್ಲಿ ರೀಸನ್ ಪೀಪಲ್ ಸಪೋರ್ಟೆಡ್ CJP ಇಸ್ ದೇ ಡೋಂಟ್ ಹ್ಯಾವ್ ವಾಯ್ಸ್. ಜನಕ್ಕೆ ಯಾರ ಹತ್ರ ಹೇಳ್ಕೋಬೇಕು ಗೊತ್ತಾಗ್ತಿಲ್ಲ. ಅವ್ರ ಅಪೋಸಿಷನ್ ಲೀಡರ್ ಅಬಾ ಪುಣ್ಯ ಮಾಡಿರ್ಬೇಕು ಗುರು ನಾವು ಅಂತ ಅಪೋಸಿಷನ್ ಲೀಡರ್ ಪಡೆಯೋಕ್ಕೆ. ಅದು ಏನು ಮಾತಾಡ್ತಾನೆ ಅಂತ ಅವನಿಗೆ ಗೊತ್ತಿಲ್ಲ. ಒಂದ್ಸಲಿ ಬಂದು ಓಟ್ ಚೋರಿ ಅಂತಾನೆ, ಒಂದ್ಸಲಿ ಬಂದು ಆ ಚೋರಿ ಅಂತಾನೆ, ಒಂದ್ಸಲಿ ಬಂದು ಅಂಬಾನಿ ಅಂತಾನೆ, ಒಂದ್ಸಲಿ ಬಂದು ನಿಕೋಬಾರ್ ಅಂತಾನೆ. ಆಯ್ತಪ್ಪ, ನೀನು ಇಶ್ಯೂ ರೈಸ್ ಮಾಡ್ತೀಯಾ, ಒಂದು ಇಶ್ಯೂನಾದ್ರೂ 1 ತಿಂಗಳಿಗಿನ ಜಾಸ್ತಿ ಮಾತಾಡಿದ್ಯಾ? ಇಲ್ಲ. ಜನ ಇಥನಾಲ್ ಪೆಟ್ರೋಲ್ ಇಶ್ಯೂ ಇಂದ ಸಾಯ್ತವ್ರೆ. ಒಂದಿನ ಮಾತಾಡಿದಾನಯ್ಯಪ್ಪ? ಮಾತಾಡಲ್ಲ. ಪೇಪರ್ ಲೀಕ್ ಬಗ್ಗೆ 1 ತಿಂಗಳಿಂದ ಪ್ರೊಟೆಸ್ಟ್ ನಡೀತಾ ಇತ್ತು, 1 ತಿಂಗಳಿಂದ ದೇವರ್ ಸೈಲೆಂಟ್. ಇವತ್ತು ಜುಲೈ 21 ಮಾತಾಡ್ತಿದ್ದಾರೆ. ಯಪ್ಪ, 1 ತಿಂಗಳಿಂದ ಸೈಲೆಂಟ್ ಆಗಿ ಇಟ್ಕೊಂಡು. ಇಂಥ ಇನ್ಕಾಂಪಿಟೆಂಟ್ ಲೀಡರ್ಸ್, ಇಂಥ ಇನ್ಕಾಂಪಿಟೆಂಟ್ ಅಪೋಸಿಷನ್ ಇರುವಾಗ ಜನ ಯಾರ ಹತ್ರ ಹೋಗ್ತಾರೆ? ಹಾನೆಸ್ಟ್ಲಿ ಹೇಳ್ತೀನಿ, ಜನ CJPನ ಒಂದು ಪ್ಲಾಟ್ಫಾರ್ಮ್ ತರ ನೋಡಿದ್ರು. ದಟ್ ಈಸ್ ವೈ ಇಟ್ ಗಾಟ್ ಮ್ಯಾಸಿವ್ ಸಪೋರ್ಟ್. ಅದು ನಿಮಗೂ ಗೊತ್ತು. ದಟ್ ಈಸ್ ವೈ ಅದಕ್ಕೇನೆ ನೀವು ಏನೋ ಇದ್ರಲ್ಲಿ ಫಾಲೋವರ್ಸ್ ಬಂದಿದ್ದು ಪಾಕಿಸ್ತಾನದವರು, ನೇಪಾಳದವರು, ಶ್ರೀಲಂಕಾದವರು, ಅಲ್ಲಿಯವರು ಇಲ್ಲಿಯವರು ಫೇಕ್ ಫಾಲೋವರ್ಸ್ ಅಂತ ನೀವು ಏನಕ್ಕೆ ಅದನ್ನು ಮಾಡಿದ್ರಿ ಅಂತ ಜನಕ್ಕೆ ಅರ್ಥ ಆಗುತ್ತೆ. ಈ ಟ್ಯಾಕ್ಟಿಕ್ಸ್ ವರ್ಕ್ ಆಗಲ್ಲ. ಪ್ಲೀಸ್ ವರ್ಕ್ ಆನ್ ಗ್ರೌಂಡ್ ಆ್ಯಂಡ್ ಪ್ರೊಟೆಸ್ಟ್ ಮಾಡಿದ್ರು ಗುರು. ಆಯಿತು, ಜನ ಈ ಯಾರು CJP ಅವರು ಅಥವಾ ಈ ಅಪೋಸಿಷನ್ ಅವರು ಸ್ಟೂಡೆಂಟ್ಗಳನ್ನ ಮಿಸ್ಗೈಡ್ ಮಾಡಿದ್ರು. ಬಟ್ ಹೌ ಡಿಡ್ ಯು ಹ್ಯಾಂಡಲ್ ದ ಸಿಚುವೇಶನ್? ನಿಮ್ಗೆ ಅನ್ಸುತ್ತಾ ನೀವು ಡೆಲ್ಲಿ ಪೊಲೀಸ್ ಕರೆಕ್ಟಾಗಿ ಹ್ಯಾಂಡಲ್ ಮಾಡಿದ್ರು ಅಂತ ಅನ್ಸುತ್ತಾ ಸಿಚುವೇಶನ್ನ? ಐ ಡೋಂಟ್ ವಾಂಟ್ ಟು ಬಿ ಬಯಾಸ್ಡ್. 1 ದಿನ ಮುಂಚೆ ಆ ಪ್ರೊಟೆಸ್ಟ್ ನಡೀತಿದ್ದ ಜಾಗಕ್ಕೆ ಒಂದು ಲಾರಿ ಜಲಿಕಲ್ ಬರುತ್ತೆ. ಅದನ್ನ ಇನ್ಫ್ಯಾಕ್ಟ್ ವಿಡಿಯೋ ಮಾಡಿದ್ದಾರೆ. ಯಾರು ಪ್ರೊಟೆಸ್ಟ್ ಮಾಡ್ತಿರೋರೇ ವಿಡಿಯೋ ಮಾಡಿ ಇನ್ಫ್ಯಾಕ್ಟ್ ದೇ ಇನ್ಫಾರ್ಮ್ ಟು ಪೊಲೀಸ್. ಒಂದು ಲಾರಿ ಕಲ್ಲು ಬಂದಿದೆ, ರಿಮೂವ್ ಮಾಡಿಸಿ ಅಂತ. ಮಾಡಿಸಿದ್ರ? 2-3 ಸ್ಕ್ರಾಪ್ ಆಗಿರೋ ಜೀಪ್ಗಳು ಅದೇ ಜಾಗದಲ್ಲಿ ಕಾಣಿಸ್ಕೊಳ್ಳುತ್ತೆ. ಒಂದು ದಿನ ಬಿಫೋರ್ ಸ್ಕ್ರಾಪ್ ಆಗಿರೋ ಜೀಪ್ಗಳು. ಯಾಕೆ? ವೈ? ಇನ್ನೊಂದು ಆ್ಯಕ್ಚುಲಿ ಈ ವಿಡಿಯೋ ತುಂಬ ವೈರಲ್ ಆಗ್ತಾ ಇದೆ, ನೀವು ಅಬ್ಸರ್ವ್ ಮಾಡಿ, ನಿಮ್ಗೆ ಕಾಣಿಸುತ್ತೆ. ಒಂದು ಜೀಪ್ ಬರುತ್ತೆ. ಅದು ಯಾರ ಜೀಪ್ ಅಂತ ನಂಗೆ ಗೊತ್ತಿಲ್ಲ, ಬಟ್ ಇಟ್ ಈಸ್ ಅಂಡರ್ ಡೆಲ್ಲಿ ಪೊಲೀಸ್. ಆ ಒಂದು ಜೀಪ್ ಮೇಲೆ ಅಟ್ಲೀಸ್ಟ್ ಒಂದು 30 to 40 ಕೇಸಸ್ ಇದೆ. ಅದು ಲಾಸ್ಟ್ ಒಂದು 6 ತಿಂಗಳಿಂದ ಈ ಥರದ್ದೇ ಯಾವುದೋ ಒಂದು ಪ್ರೊಟೆಸ್ಟಲ್ಲಿ ಜಖಮ್ ಆಗಿರೋ ಗಾಡಿ.
ಜಖಮ್ ಆಗಿರೋ ಗಾಡಿ ಪ್ರೊಟೆಸ್ಟ್ ಸೈಡ್ ಹೆಂಗೆ ಬಂತು? ಈ ಥರ ತುಂಬ ಇದೆ ಸಸ್ಪಿಷನ್ಸು. ಆ್ಯಂಡ್ ತುಂಬ ಜನ ಪೊಲೀಸ್ನವರು ಒಂದು ಬ್ಯಾಡ್ಜ್ ಹಾಕೊಂಡಿರ್ತಾರೆ. ಅವರು ಮೆಜಾರಿಟಿ ಆಫ್ ದ ಪೊಲೀಸ್ ಬ್ಯಾಡ್ಜೇ ಹಾಕೊಂಡಿರಲಿಲ್ಲ. ಆ್ಯಂಡ್ ತುಂಬ ಜನ ಅವ್ರು ಪೊಲೀಸ ಗುಂಡಾಗಳ ನಿಜ ಗೊತ್ತಿಲ್ಲ. ಅವ್ರನ್ನ ಯಾರನ್ನ ನೋಡಿದ್ರೆ ಅವ್ರು ಪೊಲೀಸ್ ಅನ್ನೋ ಥರನೇ ಇರಲಿಲ್ಲ. ಅವರು ಆ ಥರದವರೆಲ್ಲ ಪ್ರೊಟೆಸ್ಟಲ್ಲಿ ಸೇರ್ಕೊಂಡಿದ್ರು. ಹಿಂಗಿವೆಲ್ಲ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ಸ್ ಇದೆ. ನೀವು ಪೊಲೀಸ್ ಆಗಿರೋರು ಯಾರು ಬ್ಯಾಡ್ಜ್ನ ರಿಮೂವ್ ಮಾಡೋ ಆಗಿಲ್ಲ. ನೀವು ಬ್ಯಾಡ್ಜೇ ತೆಗೆದುಬಿಟ್ರೆ ನೀವು ಪೊಲೀಸ್ ಅಂತ ಹೆಂಗೆ ಹೇಳ್ತಾರೆ? ಆಯ್ತು, ನಿಮ್ಮ ಹೆಸರಲ್ಲಿ ಗುಂಡಾಗಳು ಸೇರ್ಕೊಂಡು ಸ್ಟೂಡೆಂಟ್ಸ್ ಮೇಲೆ ಕೈ ಮಾಡೋದು ಅದು ಸರಿನಾ? ಅದು ಇದರ ಮಿಸ್ಮ್ಯಾನೇಜ್ಮೆಂಟ್ ಪೊಲೀಸ್ ಕಡೆಯಿಂದನೂ ಆಗಿದೆ. ನಾಟ್ ಓನ್ಲಿ ದ್ಯಾಟ್, ರೀಸೆಂಟಾಗಿ ಒಂದು 2-3 ವಿಡಿಯೋ ಇವಾಗ ಆಚೆ ಬರ್ತಾ ಇದೆ. ದಟ್ ಡೆಲ್ಲಿ ಪೊಲೀಸ್ ಅವ್ರಿಗೆ ಏನು ಲಾಠಿ ಯೂಸ್ ಮಾಡಿದ್ರು, ಆ ಲಾಠಿಗಳಲ್ಲಿ ನೇಲ್ಸ್ ಹಾಕಿದ್ದಾರೆ. ಐ ಡೋಂಟ್ ನೋ ಅದು ಪರ್ಪಸ್ಫುಲಿ ಹಾಕಿದ್ರಾ ಅಥವಾ ಬೈ ಮಿಸ್ಟೇಕ್ ಅದರಲ್ಲಿತ್ತ. ಕೆಲವ್ರಿಗೆ ಹೊಡೆದಿದ್ದಾರೆ. ಹೆಂಗೆ ಹೊಡೆದಿದ್ದಾರೆ ಅಂದರೆ ಮೈಲೆಲ್ಲ ತೂತು ಬಿದ್ದೋಗಿದೆ ಗುರು. ಅವ್ರೇನು ಟೆರರಿಸ್ಟ್ಗಳ? ಇಫ್ ಇಟ್ ವಾಸ್ ಡನ್ ಆನ್ ಇಂಟೆನ್ಷನ್, ಇಟ್ ವಾಸ್ ಡನ್ ಆನ್ ಪರ್ಪಸ್, ಅವ್ರೇನು ಟೆರರಿಸ್ಟ್ಗಳ ಗುರು? ಈ ಥರ ತಾಲಿಬಾನ್ ಅವರು ಮಾಡಲ್ಲ ಈ ಥರ ಟಾರ್ಚರ್ ಅನಿಸುತ್ತೆ ನನಗೆ. ಆ್ಯಂಡ್ ಇನ್ನು ಕನ್ಸರ್ನಿಂಗ್ ಅನಿಸಿದ್ದು ಏನಂದರೆ, ದೇರ್ ಆರ್ ಸಮ್ ವಿಡಿಯೋಸ್ ವೇರ್ ಪೊಲೀಸ್ನವ್ರು ಹೋಗ್ಬಿಟ್ಟು ಹುಡುಗಿರ ಜೊತೆ ಅಸಭ್ಯವಾಗಿ ನಡ್ಕೊತಾ ಇದ್ದಾರೆ. ಲಾಟಿನ ಎಲ್ಲೆಲ್ಲೋ ಹಾಕೋದು, ಎಲ್ಲೆಲ್ಲೋ ಮುಟ್ಟೋದು, ಈ ಥರ ತುಂಬ ವಿಡಿಯೋಸ್ ಇದೆ. ಇಂಥವ್ರು ಯಾರಾದ್ರೂ ಈ ಥರ ನಡ್ಕೊಂಡಾಗ ಪೊಲೀಸರು ಅವರಿಂದ ಕಾಪಾಡಬೇಕು. ಪೊಲೀಸ್ನವ್ರು ಈ ಥರ ಮಾಡ್ತಾರೆ ಅಂದರೆ ವಾಟ್ ಮೆಸೇಜ್ ಆರ್ ಯು ಟ್ರೈಂಗ್ ಟು ಗಿವ್? ಐ ಆಮ್ 100% ಶೋರ್ ಇವ್ರ ಮೇಲೆ ಯಾವ ಆ್ಯಕ್ಷನೂ ಆಗಲ್ಲ. ಐ ಥಿಂಕ್ ಇದನ್ನ ಇದೊಂದು ಗಲಭೆ, ಇಲ್ಲೊಂದು ಏನೋ ಹಿಂಗೆ ಆಯಿತು ಅಂದ್ಬಿಟ್ಟು ಮುಚ್ಚಾಕ್ಬಿಡ್ತಾರೆ ಹೊರತು ಇವ್ರ ಮೇಲೆ ಯಾವ ಆ್ಯಕ್ಷನೂ ಆಗಲ್ಲ. ಆ್ಯಂಡ್ ಇಮ್ಯಾಜಿನ್ ಆ ಹುಡುಗಿರು ಅಥವಾ ಆ ಸ್ಟೂಡೆಂಟ್ಸ್ ಯಾರಿದ್ದಾರೆ, ದೇ ವಿಲ್ ಲೂಸ್ ಟ್ರಸ್ಟ್ ಆನ್ ಪೊಲೀಸ್ ಫಾರ್ ಎವರ್. ಪೊಲೀಸ್ನವ್ರ ಮೇಲೆ ನಂಬಿಕೆನೇ ಹೋಗ್ಬಿಡುತ್ತೆ ಅವ್ರಿಗೆ. Who will take accountability for this? That is what the students are demanding. I think overall ಹೇಳೋದಿಷ್ಟೇ, ದಟ್ ಇಲ್ಲಿ ಇಬ್ಬರು ಸರಿ ಇಲ್ಲ. ಲೈಕ್ CJP ಪ್ರೊಟೆಸ್ಟರ್ಸು ಮಿಸ್ಗೈಡ್ ಮಾಡಿದ್ರು ಸ್ಟೂಡೆಂಟ್ಸ್ನ, ಆ್ಯಂಡ್ BJPನೂ ಇದನ್ನು ಕರೆಕ್ಟಾಗಿ ಹ್ಯಾಂಡಲ್ ಮಾಡಲಿಲ್ಲ. ಇನ್ಫ್ಯಾಕ್ಟ್ ಈ ಇಶ್ಯೂಸ್ ರೈಸ್ ಆಯ್ತಲ್ಲ, ಫಸ್ಟ್ ದಿನಾನೇ ಹೋಗಿ ಅವ್ರ ಹತ್ರ, ಆಯ್ತಪ್ಪ ನಾವು ಪರಿಶೀಲನೆ ಮಾಡ್ತೀವಿ, ನೀವು ಆ್ಯಕ್ಷನ್ ತಗೋತಿರೋ ಬಿಡ್ತಿರೋ ಅದು ಬೇರೆ ವಿಷಯ, ಹೋಗ್ಬೋದಿತ್ತಲ್ಲ ಫಸ್ಟ್ ದಿನ. ಹೋಗಿ ಅವ್ರ ಹತ್ರ ಒಂದು ರಿಕ್ವೆಸ್ಟ್ ಇಸ್ಕೊಂಡು, ಆಯ್ತಪ್ಪ ನಾವು ಸರಿ ವಿಚಾರಿಸ್ತೀವಿ ಹೋಗಿ ಅಂತ ಕಳಿಸಿದ್ರೆ ಮುಗಿದೋಗಿತ್ತು. ನೀವು ಅವತ್ತು ಹೋಗಿದ್ದಿದ್ರೆ, ಅದಾದ್ಮೇಲೆ ಅವ್ರು ಪ್ರೊಟೆಸ್ಟ್ ಮಾಡಿ ಈ ಥರ ಒಂದು ಆಗಿದ್ದಿದ್ರೆ ನೋಬಡಿ ವುಡ್ ಬ್ಲೇಮ್ ಯು. ಅದನ್ನು ಮಾಡೋವಂಥದ್ದು ಪದ್ಧತಿನೇ ಕಳ್ಕೊಂಡ್ಬಿಟ್ಟಿದ್ದೀರಾ ನೀವು. ವೇರ್ ಆರ್ ಯು ಹೆಡಿಂಗ್? ಐ ಸೀರಿಯಸ್ಲಿ ಡೋಂಟ್ ನೋ. ಅಟ್ ದಿಸ್ ಪಾಯಿಂಟ್ ನನಗೆ ಹಾನೆಸ್ಟ್ಲಿ ಯಾವ ಪೊಲಿಟಿಕಲ್ ಪಾರ್ಟೀಸ್ ಮೇಲೂ ನಂಬಿಕೆ ಇಲ್ಲ. ಐ ಡೋಂಟ್ ಥಿಂಕ್ ದೇ ಆರ್ ಪೊಲಿಟಿಷಿಯನ್ ಅಂಡ್ ದೇ ಹ್ಯಾವ್ ಇಂಟೆನ್ಷನ್ಸ್ ಫಾರ್ ದ ನೇಷನ್. ಆ ಥರದ್ದು ಏನೂ ಇಲ್ಲ. ದೇ ಆರ್ ಜಸ್ಟ್ ಬಿಸ್ನೆಸ್ ಪೀಪಲ್. ದೇ ಆರ್ ಹಿಯರ್ ಟು ಮೇಕ್ ಮನಿ, ದೇ ಆರ್ ಹಿಯರ್ ಟು ಸ್ಕ್ರೂ ಅಸ್, ಅಷ್ಟೇ, ಇನ್ನೇನಿಲ್ಲ ಇಲ್ಲಿ. ಇವಾಗ ನೀವು ಎಷ್ಟೇ ಚರ್ಚ್ ಬಡ್ಕೊಂಡ್ರು ಇನ್ನೂ 3 ವರ್ಷ ನೀವು ಅವ್ರನ್ನೇನು ಮಾಡೋಕ್ಕಾಗಲ್ಲ. ಬಟ್ ವೋಟ್ ಹಾಕೋ ಟೈಮ್ ಬರುತ್ತೆ. ಬಟ್ ಅವಾಗ ನೀವೇನು ಮಾಡ್ತೀರಾ ಗೊತ್ತಾ? ಯಾರು 2,000 ರೂಪಾಯಿ ಕೊಡ್ತಾನೆ, ಯಾರು ಒಂದು 1,000 ಎಕ್ಸ್ಟ್ರಾ ಯಾರು ಕೊಡ್ತಾನೆ, ಅಥವಾ ಯಾವುದೋ ಒಂದು ಸ್ಕೀಮಲ್ಲಿ ನನಗೊಂದು 500 ರೂಪಾಯಿ ಎಕ್ಸ್ಟ್ರಾ ಕೊಡ್ತಾನೆ, ಅಥವಾ ನನ್ನ ಧರ್ಮ, ಜಾತಿ, ಇದು ಅದು ಅನ್ಕೊಂಡು ಯಾರು ನಿಮ್ಮನ್ನ ಪುಸ್ಲಾಯಿಸ್ತಾರೆ, ಅಲ್ಲಿ ವೋಟ್ ಹಾಕ್ಬಿಡ್ತೀರಾ. ಈ ಥರದ್ದು ಏನಾದ್ರು ಒಂದು ಇನ್ಸಿಡೆಂಟ್ ಆದಾಗ ಅಯ್ಯೋ ಅಂತ ಅಳ್ತೀರಾ. ಯು ಡಿಸರ್ವ್ ಇಟ್, ವಿ ಡಿಸರ್ವ್ ಇಟ್. ಯಾಕಂದ್ರೆ ನಾವೇ ಅಲ್ವಾ ವೋಟ್ ಹಾಕ್ದವರು. ವಿ ಡಿಸರ್ವ್ ಇಟ್. ವಾಟ್ ಎವರ್ ಹ್ಯಾಪನಿಂಗ್, ವಿ ಡಿಸರ್ವ್ ಇಟ್, ಅಷ್ಟೇ. ಇಫ್ ಯು ಡೋಂಟ್ ವಾಂಟ್ ದೀಸ್ ಥಿಂಗ್ಸ್ ಟು ಹ್ಯಾಪನ್, ಇದನ್ನೆಲ್ಲ ಜ್ಞಾಪಕ ಇಟ್ಕೊಳ್ಳಿ. ನೆಕ್ಸ್ಟು ವೋಟ್ ಹಾಕುವಾಗ ಹೋಗಿ ಇದನ್ನೆಲ್ಲ ಒಂದ್ಸಲ ಜ್ಞಾಪಿಸ್ಕೊಂಡು ವೋಟ್ ಹಾಕಿ. ಆ್ಯಂಡ್ ಐ ನೋ ಈ ವಿಡಿಯೋದಲ್ಲೂ ಒಂದಷ್ಟು ಜನ ಬರ್ತಾರೆ, ನಾನು ಕಾಂಗ್ರೆಸ್ ಇದ್ದಾಗ ಅದಾಯಿತು, BJP ಇದ್ದಾಗ ಇದಾಯಿತು, ನೀವು ಹಂಗೆ ನೀವು ಹಿಂಗೆ ನೀವು ಕಿತ್ತಾಡ್ತಾನೆ. ದಟ್ ಈಸ್ ಎಕ್ಸಾಕ್ಟ್ಲಿ ವಾಟ್ ದೇ ವಾಂಟ್. ಈ ರಾಜಕೀಯದವ್ರಿಗೆ ಬೇಕಾಗಿರೋದೇ ಅದು. ನೀವು ಕಿತ್ತಾಡ್ತಾ ಇರಿ, ಅವರು ಸೇಫ್ ಆಗಿರ್ತಾರೆ, ಅಷ್ಟೇ ಅವ್ರಿಗೆ ಬೇಕಾಗಿರೋದು. ಸೊ ಕಮೆಂಟಲ್ಲೂ ಕಿತ್ತಾಡ್ಕೊಂಡಿರಿ ಆರಾಮಾಗಿ. ಆ್ಯಂಡ್ ತುಂಬ ಬುದ್ಧಿವಂತರ ಯಾರು ಇದ್ದರೆ ನಿಮ್ಮ ಜೀವನ ನೀವು ನೋಡ್ಕೊಳ್ಳಿ ಅಷ್ಟೇ. ಈ ಪೊಲಿಟಿಕ್ಸು ಇವ್ರನ್ನೆಲ್ಲ ನಂಬ್ಕೊಂಡು ಇವ್ರು ನಮ್ಮನ್ನೆಲ್ಲ ಉದ್ಧಾರ ಮಾಡ್ತಾರೆ ಅಂತ ನೀವೇನಾದರೂ ಭ್ರಮೇಲಿದ್ದರೆ ದಯವಿಟ್ಟು ಆಚೆ ಬನ್ನಿ ಅಷ್ಟೇ. ಆ್ಯಂಡ್ ಹೋಗೋಕ್ಕೆ ಮುಂಚೆ ಐ ವಾಂಟ್ ಟು ಆಸ್ಕ್ ಒಂದು ಜೆನ್ಯೂನ್ ಕ್ವಶನ್. ಎಲ್ರಿಗೂ ಒಂದೇ ಒಂದು ಕ್ವಶನ್ ಕೇಳಬೇಕು ಅಂತ ನನಗೆ ಅನಿಸುತ್ತೆ. ನೀವೆಲ್ಲರೂ ವೋಟ್ ಹಾಕಿರ್ತೀರ, ಅಟ್ಲೀಸ್ಟ್ ಒನ್ ಟೈಮ್ ಆದರೂ ವೋಟ್ ಹಾಕಿರ್ತೀರ. ನೀವು ವೋಟ್ ಹಾಕೋಕ್ಕೂ ಮುಂಚೆ, ವೆದರ್ ಇಟ್ ಇಸ್ ಕಾಂಗ್ರೆಸ್, BJP, AAP, CJP, ಯಾವುದೋ ಒಂದು ಪಾರ್ಟಿ, ವೋಟ್ ಹಾಕೋಕ್ಕೂ ಮುಂಚೆ ಏನೋ ಒಂದು ಅಂದ್ಕೊಂಡು ವೋಟ್ ಹಾಕಿರ್ತೀರ. ಈ ಪಾರ್ಟಿ ಬಂದರೆ ಇದನ್ನು ಮಾಡ್ತಾರೆ ಇವರು, ಈ ಪಾರ್ಟಿ ಬಂದರೆ ಈ ಥರದ್ದೇನೋ ಪಾಲಿಸಿ ತರ್ತಾರೆ, ಇದು ಬಂದರೆ ನಮ್ಮ ಊರಲ್ಲಿ ರೋಡ್ ಹಾಕ್ತಾರೆ ಅಂತ ಏನೋ ಅಂದ್ಕೊಂಡು ವೋಟ್ ಹಾಕಿರ್ತೀರ. ಜಸ್ಟ್ ಕಮೆಂಟ್ಸಲ್ಲಿ ಹೇಳಿ ನೀವೇನು ಅಂದ್ಕೊಂಡು ವೋಟ್ ಹಾಕಿದ್ರಿ ಅದನ್ನು ನಿಮ್ಮ ಲೀಡ್ರು ಅಥವಾ ನಿಮ್ಮ ಪಾರ್ಟಿ ನಿಜವಾಗ್ಲೂ ಮಾಡಿದ್ರೆ ವೆಲ್ ಆ್ಯಂಡ್ ಗುಡ್, ನಿಮ್ಮ ವೋಟು ಸಾರ್ಥಕ ಆಯಿತು. ಮಾಡಿಲ್ಲ ಅಂದರೆ ನಿಮ್ಮ ಆಯ್ಕೆ ಬಗ್ಗೆ ನೀವೇ ಒಂದ್ಸಲ ಯೋಚನೆ ಮಾಡಿ. ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಐ ವಾಂಟ್ ಟು ಟಾಕ್ ಅಬೌಟ್ ದಿಸ್ ಎಥನಾಲ್ ಸ್ಕ್ಯಾಮ್ ದಟ್ ಈಸ್ ಹ್ಯಾಪನಿಂಗ್ ವಿತ್ ಅಸ್. ಅದ್ರ ಬಗ್ಗೆ ಮಾತಾಡೋಣ. ಸೊ ಏನನ್ನಿಸ್ತು ನಿಮಗೆ? ವಿಡಿಯೋದಲ್ಲಿ ನಾನು ಹೇಳಿದ ಸರಿನಾ ಅಥವಾ ಯಾವ್ದಾದ್ರು ಪಾಯಿಂಟ್ಸ್ನ ನೀವು ವಾದ ಮಾಡ್ತೀರಾ? ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ಸ್ನಲ್ಲಿ ತಿಳಿಸಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.